ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದಲ್ ಕದ್ದ ಜಾತ್ರೆಯ ವಾಚು, ಮೊದಲ್ ಸೇದಿದ್ದ ಗಣೇಶ ಬೀಡಿ. ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲ್ ತಿಂದ ಕೈ ತುತ್ತೂಟ, ಮೊದಲಾಡಿದ ಚುಕುಬುಕು ಪಯಣ, ಮೊದಲು ಅಳಿಸಿದ ಗೆಳೆಯನ ಮರಣ.
ರಮೇಶ್ ಡೋನ್ವಾಡೆ ಗೊತ್ತಾಗಿಲ್ಲ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೋ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ನಾಟ್ಯ ಅನ್ನೋದು ನಾದ ಅಂತರಂಗ ತಾನೇ ನಾದ ಅನ್ನೋದು ಭಾವ ಅಂತರಂಗ ತಾನೇ ಶಿಲೆಯಿಂದ ತಾನೇ ಕಲೆಗೆ ಮತಿ ಕಲೆಯಿಂದ ಶಿಲೆಗೆ ಕುಂಚಾರತಿ ಪ್ರತಿಯೊಂದರಲ್ಲೂ ಅವನಾನತಿ ಒಲವಿಂದ ತಾನೇ ಸುಖ ಸಮ್ಮತಿ ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಜೀವನದಲ್ಲಿ ಶಿಸ್ತನ್ನು ಮೂಡಿಸಿದಂತಹ ಗುರುಗಳಿಗೆ ಗೌರವ ಸಲ್ಲಿಸುವ ಅರ್ಥಪೂರ್ಣ ಕಾರ್ಯಕ್ರಮ ಈ ಗುರು 8ನೇ ತರಗತಿಯ ವಿದ್ಯಾರ್ಥಿಗಳಿಂದ ಏರ್ಪಡಿಸಲಾಗಿದ್ದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಂಬಂಧ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಸ್ವಾಗತಿಸುವುದು ನನಗೆ ಹೆಮ್ಮೆಯ ಸಂಗತಿ.
ಶ್ರೀಯುತ ಶ್ರೀಮತಿ ಜೆ.ಎಂ. ಮಸರಗುಪ್ಪ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೇ ಬೇಕು ನಮ್ಮೆಲ್ಲರ ಬಾಳದಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು, ಇಂಗ್ಲಿಷ್ ಮೇಡಮ್ ಸ್ಕೂಟಿ ಟೈರು ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು, ಬಾಲವಿಲ್ಲದೆ ಕೋತಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೇ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೇ ಬೇಕು ನಮ್ಮೆಲ್ಲರ ಬಾಳದಾರಿಗೆ. ಅಮ್ಮನು ತೊದಲು ಕಲಿತು ಮಾತೃಭಾಷೆಯಲ್ಲಿ, ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ, ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ, ಗುರುವೇ ದೇವರನ್ನು ಜ್ಞಾನ ಮೊಳೆಯಿತಲ್ಲವೇ. ಅನ್ನ ಕೊಡೋ ರೈತರಿಗೆ ಜೈ ಜೈ, ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ, ನಮ್ಮನ್ನು ಕಾಯೋ ಯೋಧನೆ ಗ್ರೇಟು, ಮಲಗೋಕ್ಕೆ ಮುಂಚೆ ಹೊಡೆಯೋ ಸೆಲ್ಯೂಟು. ಅಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು
ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಳಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೇ ನಾದ ಅನ್ನೋದು ಭಾವಾಂತರಂಗನೇ ಶಿಲೆಯಿಂದ ತಾನೇ ಕಲೆಗೆ ಮತಿ ಕಲೆಯಿಂದ ಶಿಲೆಗೆ ಗುಂಚಾರತಿ ಇವತ್ತಿನ ಈ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಯಾಕೆ ಆಯೋಜನೆ ಮಾಡಿದ್ದೀವಿ ಒಂದೆರಡು ಮಾತುಗಳಲ್ಲಿ ಹೇಳಲು ಬಯಸ್ತೀನಿ. ಗುರು ಮತ್ತು ಶಿಷ್ಯರ ಸಂಬಂಧವನ್ನು ಗಟ್ಟಿಗೊಳಿಸುವುದಕ್ಕೆ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆಯಲಿಕ್ಕೆ ಇದರ ಹಿಂದೆ 1 ವರ್ಷದಿಂದ ನಾವು ಪ್ಲಾನ್ ಮಾಡ್ಕೋತಾ ಇದ್ದೀವಿ. ಆದರೆ ನಮ್ಮ ಜೀವನದಲ್ಲಿ ಒಂದು ಅವಿಸ್ಮರಣೀಯ ಕ್ಷಣಗಳಲ್ಲಿ ಇವತ್ತಿನ ದಿನ ಒಂದು ಯಾಡ್ ಆಗ್ತದೆ ಅಂತ ನನ್ನ ಅನಿಸಿಕೆ. ಈ ಶಾಲೆಯಲ್ಲಿ ಕಲಿತ ಎಷ್ಟೋ ಜನ ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿ ಹಿಡಿದಿದ್ರು ಕೂಡ ತಮ್ಮ ಸ್ವಂತ ಕಾಲಿನ ಮೇಲೆ ನಿಂತು ತಮ್ಮ ಜೀವನವನ್ನು ಅತ್ಯುತ್ತಮವಾಗಿ ನಡೆಸ್ತಾ ಇದ್ದಾರೆ. ಎಷ್ಟೋ ಜನ ಒಕ್ಕಲ್ತನ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಜನ ಸರ್ಕಾರಿ ನೌಕರಿಯಲ್ಲೂ ಕೂಡ ಇದ್ದಾರೆ. ಇವತ್ತಿನ ಶಿಕ್ಷಣಕ್ಕೂ ಮತ್ತು ಮೊದಲಿನ ಶಿಕ್ಷಣಕ್ಕೂ ತುಂಬ ವ್ಯತ್ಯಾಸ ಇದೆ. ಇವತ್ತಿನ ಶಿಕ್ಷಣ ಕಾಂಟ್ರಾಕ್ಟ್ ಬೇಸ್ ಮೇಲೆ ನಡೀತಾ ಇದೆ ಅಂತ ನನ್ನ ಅನಿಸಿಕೆ. ಇವತ್ತಿನ ಶಿಕ್ಷಣ ಮತ್ತು ಮೊದಲಿನ ಶಿಕ್ಷಣಕ್ಕೆ ಮೊದಲಿನ ಶಿಕ್ಷಕರು ತಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸ್ತಿದ್ರು. ಇವತ್ತು ಓನ್ಲಿ ಕಾಂಟ್ರಾಕ್ಟ್ ಅಂದರೆ ಅವರು ಶಾಲೆಯವರು ದುಡ್ಡು ಕೊಡ್ತಾರೆ, ಈಗ ಏನು ಕಲಿಸೋದು ಅದನ್ನು ಕಲಿಸೋದು, ಹೊರಗಡೆ ಏನು ಸಂಬಂಧ ಇರುತ್ತಲ್ಲ ಅದನ್ನು ಯಾರು ಈಗ ಕಂಟಿನ್ಯೂ ಮಾಡಲ್ಲ ಅಂತ ನನ್ನ ಅನಿಸಿಕೆ. ಆಗಿಸಬಲ್ಲ ಗುರುವಿನಲ್ಲಿ ಒಂದು ಶ್ರದ್ಧೆ ಇಟ್ಟಿದ್ರೆ ಅವನ ಜೀವನ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತೀನಿ. ಶ್ರೀಯುತ MR ದರ್ಬಾರಿ ಗುರುಗಳಿಗೆ ಬರ್ಕತ್ ಮುಲ್ಲಾ, ಹಿರಿಯಪ್ಪ ಕೃಷ್ಣಪ್ಪ, ವರ್ಷಪ್ಪ ಕಾನೂರು, ಬಸವರಾಜ್ ಶಿರಗಾವಿ ಬಂದು ಸನ್ಮಾನ ಮಾಡಿಕೊಡಬೇಕಂತ ಕೇಳಿಕೊಳ್ತೀನಿ. ಗುರಿ ಹೊಂದಿದೆ ಎಂದು ತೋರಿಸುವಾತ, ಬದುಕಿನ ಮೌಲ್ಯವ ಹೇಳುವಾತ, ತಪ್ಪನು ತಿದ್ದುತ್ತಾ ನಡೆಸುವಾತ, ಕೋಪವು ಬಂದರೆ ಸಹಿಸುವಾತ, ಸಾರ್ಥಕ ಬದುಕನು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ಸಾರ್ಥಕ ಬದುಕನು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ಆದರ್ಶ ವ್ಯಕ್ತಿಗಳ ಬದುಕು ಹೇಗೆಂದು ನಮಗೆ ಅವರು ತೋರಿದರು, ಬದುಕಿನ ದಾರಿಯನ್ನು ತೋರಿದರು. ಹೆಜ್ಜೆ ಗುರುತುಗಳನ್ನು ಮೂಡಿಸಲು ಅಂದು ನಮಗೆಲ್ಲ ಸ್ಫೂರ್ತಿ ಅವರಾದರು, ನಮಗೆಲ್ಲ ಸ್ಫೂರ್ತಿ ಅವರಾದರು. ವಿದ್ಯೆಯ ಕಲಿಸಿದ ದೇವರಾದರು. ಸಾರ್ಥಕ ಬದುಕನು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು.
ವ್ಯಕ್ತಿತ್ವ ರೂಪಿಸಲು ಸಂದೇಶ ನೀಡುವ ನುಡಿಮುತ್ತುಗಳನ್ನು ಸಾರಿದರು. ಸಂಸ್ಕಾರ ಸಂಸ್ಕೃತಿ ಕೊನೆವರೆಗೂ ಇರಲೆಂದು ತಿಳಿ ಹೇಳಿ ನಮ್ಮನ್ನು ಹಾರೈಸಿದರು. ಆ ಹಾರೈಕೆ ನಮಗೆಲ್ಲ ಶ್ರೀರಕ್ಷೆಯು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಾರ್ಥಕ ಬದುಕಲು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ಸಾರ್ಥಕ ಬದುಕಲು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು.
ಲಾ 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 ಲಾ. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ, ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಲಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಅದಕ್ಕೆ ಈ ಥರ ಕೂಡಿಸಿ ಇದು ಭಾರಿ ಕೆಲವೊಂದು ಸಂಘಟನೆ ಗುರು ಅಂದ್ರೆ ಕಾರ್ಯಕ್ರಮ ಅಂತ ನಾನು ಅನ್ಕೋತೀನಿ. ಅದೇ ರೀತಿ ಈ ಗುರುವನ್ನ ಕಾರ್ಯಕ್ರಮ ರಾಮಗೌಡ ಹೇಳಿದ್ರೆ ಈಗ ಇದು ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಪ್ಲಾನ್ ಮಾಡಿರ್ತೀವಿ. ಪ್ಲಾನ್ ನಾವು ಮಾಡಿಲ್ಲ ಜಾಸ್ತಿ ಪ್ಲಾನ್ ಮಾಡಿದವರು ಲೇಡಿ ಟೈಗರ್ಸ್ ಸರ್. ಅವ್ರು ಪ್ಲಾನ್ ಮಾಡಿದಾಗ ಇಲ್ಲಿ ಬಂದಿತ್ತೆ ಇಲ್ಲ, ನಾವು ಸುಮ್ ಬರೀ ಗ್ರೂಪಾಗ ಹಾಯ್ ಹಲೋ ಗುಡ್ ನೈಟ್ ಗುಡ್ ಬೈ ಇದೇ ಹೇಳಿದೆವು. ಅವ್ರು ಬಂದಾಗ ಅದಕ್ಕೆ ಜಾಸ್ತಿ ಕೇಳ್ಕೊಂಡು ಅವ್ರು ಮಾಡ್ಯಾರ ಆಲ್ಮೋಸ್ಟ್ ಎಲ್ಲ ನಮ್ಮ ಲೇಡಿ ಸಿವಿಲ್ ಅಂತ ಹೇಳ್ಬೋದು ಅಷ್ಟೇ. ಅದೇ ರೀತಿ ಈ ನಾನು ಈ ಸಾಲಿ ಬರ್ಬೇಕಾದ್ರೆ ಅದಕ್ಕೆ ಸೈಲೆಂಟ್ ಇದ್ದೀನಿ. ನಮ್ಮ ತೋಟ 4 ಕಿಲೋಮೀಟ್ರ್ ನಾವು ನಡ್ಕೋತ ಇದ್ದಿಟ್ಟು ಆ ಸ್ಟೇಡಿಯಮ್ ಬರ್ಬೇಕಾದ್ರೆ 1 ತಾಸು ಬೇಕು, ಹೊರಗೆ 1 ತಾಸು ಬೇಕಾಗಿತ್ತು. ಆವಾಗ ಇದು ನಮ್ಮ ಅಡುಗೆ ಮಾಡೋರಿಗೆ ನನಗಂತಿದ್ರು ನಾನು ಸುಮ್ಮನೆ ಸೈಲೆಂಟ್ ಆಗಿ ಕೊಂಡ್ಕೊಡ್ತೀನಿ. ಇದ್ಯಾಕೆ ಹೋಗಿ ಸಪ್ಪನ ಕೈ ಕೊಂಡಿದ್ದು ಅಂತಿದ್ರು. ಇವಾಗ ಮೋಸ್ಟ್ ನೆನ್ಪಿರ್ತಾರೆ. ಬಟ್ ಅವಾಗ ಆ ಸಪ್ಪನ ಕೈ ಇವತ್ತು ಈಗ ಕಾರ್ ಗಾಳಿ ಇರ್ತೇವೆ ಮೇಡಮ್. ನೀವು ಆಶೀರ್ವಾದ ಹೇಳಿದ್ರೆ ಏನಿದೆ ಅದಕ್ಕೆ. ಆಮೇಲೆ ನಾವು ಬರ್ಬೇಕಾದ್ರೆ ಸರ್ ಇಲ್ಲಿ ಲೋಕಲ್ ಗಳ್ಕೊಳೋ ಹುಡುಗರ್ರಿ ನಾವು ಒಂದು ಬರೀನವ್ರಲ್ಲ ಒಂದು 2 ದಿವಸ ಗೋರಿ ಬರ್ಬೇಕಾದ್ರೆ ಇವ್ರು ನಮ್ಗೆ ಸಿಕ್ಕಾಪಟ್ಟೆ ಬಡಿತಿದ್ರಿ. ನಾವು ಅಂದ್ರೆ ನಾವು ಬಂದಿವಾಗ ನಾವು ಸುಮ್ಮ ಕುಂತು ಅವ್ರು ಏನಂತ ಅದನ್ನ ಕೇಳಬೇಕು. ನೀವು ಸುಮ್ಕೊಳ್ಳೋದು ಕುತ್ಕೊಳ್ಬೇಕು, ಎದ್ದು ಹೋಗ್ಬೇಕು. ಅವರೆಲ್ಲ ಮಾತ್ರ ಅಲ್ಲೇ ಕೊಡ್ತಾರೆ. ಈಗ ಬಿಡ್ತಾರ ನೀವು ಬಿಡೋಕ್ಕಾಗಿಲ್ಲ. ಅವಾಗಿಂದ ಬಿಡಾಗೈತೆ. ಅದೆಲ್ಲ ಈಗ ಮಾತು ಬರ್ಬೇಕಾದ್ರೆ ಬರೋಕ್ಕಾಗಿಲ್ಲ ನಮ್ಗೆ. ಅವ್ರೆಲ್ಲ ಸುಮ್ಮನೆ ನೆನ್ಸ್ಕೊತ ಈ ಥರ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಕೊಡಗಿಸರವೇ ನಾವು ಬರೋದು ಲೇಟ್ ಆಗಿತ್ತು. ಆಗ ಶನಿವಾರ ಇತ್ತು. ಶನಿವಾರ ನಾವು ಬರೋದು ಮೊದಲು ಲೇಟ್ ಆಗಿ ಬಂದ್ವಿ. ಅವು ಮತ್ತೆ ಹನುಮಾಪುರ ಇದ್ದವು. ಹನುಮಾಪುರ ಕಾಲದ ಬರೋದು ಕ್ಲಾಸ್ ತೊಗೊಂಡಾರ. ಆ ಹನುಮಾಪುರ ನಮಗೆ ಆಶೀರ್ವಾದ ಪಾಠ ಗೊತ್ತಿಲ್ಲ. ಇವ್ರು ಮತ್ತೆ ಈಗ ಹಿಡಿದು ಆಶೀರ್ವಾದ ಪಾಠ ಇನ್ನೂ ನೆನಪೈತೆ ನಮಗೆ. ಮತ್ತೆ ಕೊಡಗಿಸರ್ ಇನ್ನೊಂದು ಹೇಳ್ಬೇಕು. ಇವ್ರು ಸುಮ್ಮನೆ ಇಲ್ಲೇ ನಮಗೆ ಬರೋದು ಬೇರೆ ಬರ್ತಿರ್ತಿಲ್ಲ. ಆಗ ನಮ್ಮ ಮನೆಗೆ ಬರ್ತಿದ್ರು ಅವರು. ಮನೆ ಅವಾಗ ರಾಜಮಗ ಹಿಂಗೆ ಮಾಡ್ತಾ ಅಂತ ಹೇಳ್ತಾರೆ. ಅವಾಗ ನೆನಪು. ಅದೇ ರೀತಿ ಇದನ್ನ ಒಂದು ಅವಕಾಶ ಎಲ್ಲರಿಗೂ ಒಳ್ಳೆ ಅವಕಾಶ ಸಿಕ್ಕೈತಿ. ಇದೇ ಥರ ಈಗ ಮತ್ತೆ ಏನಾದರೂ ನಮ್ಗೆ ಸಿಕ್ತಂದ್ರೆ ಒಳ್ಳೆ ಇದು ಮಾಡ್ಕೊಳ್ಳೋಣ, ಮತ್ತೆ ಇದೇ ಥರ ಒಂದು ಫಂಕ್ಷನ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದು ಏನು ಮಾಡಿದೀವಲ್ಲ ಇದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಎಲ್ಲರಿಗೂ ಮತ್ತೊಂದು ಜೋರ ನೀವು ಚಪ್ಪಾಳೆ ಹೊಡ್ಬೋದು. ಬೇರೆ ನೀವು ಚಪ್ಪಾಳೆ ಹೊಡ್ಬೋದು. ನೀವು ನಿಂತ ನಾನು ಯಾರು ಮಾತಾಡೋದು ಇಷ್ಟ ಮಾತಾಡಿದ್ರೆ ನಮಗೆ ಅದೇ ಬೇರೆ ಬರುತ್ತೆ. ಸುಮ್ಮ ಹಂಗೆ ಕಷ್ಟಪಟ್ಟು ಎಲ್ಲರಿಗೂ ಮತ್ತೊಂದು ಪಾಡಿ ಎಲ್ಲ ಧನ್ಯವಾದಗಳು. ನೀವು ನಮ್ಗೆ ಬಂದಕ್ಕೆ ಟೈಮ್ ಕೊಟ್ಟಿದ್ದೀರಿ. ನಿಮ್ಗೆ ಸಿಕ್ಕಾಪಟ್ಟೆ ಧನ್ಯವಾದ ಹೇಳ್ತೀವಿ. ಎಲ್ಲ ನನ್ನ ಗುರುಗಳಿಗೆ ಪಾದಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ ಎಲ್ಲ
ನನ್ನ ಗುರುಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾ ನನ್ನ ಎಲ್ಲ ಗುರುಗಳಿಗೆ ಮೊಟ್ಟ ಮೊದಲಾಗಿ ನಮ್ಮ ಕರೆಗೆ ಹೋಗ್ಕೊಟ್ಟು ನಮ್ಮ ತಕ್ಕ ಬಂದ್ರಿ ನಮಗೆ ಭಾಳ ಸಂತೋಷ ಆಗ್ತದೆ. ನಮ್ಮ ಕೆಲವೊಂದು ತಪ್ಪುಗಳು ಆಗಲಿ ಹೇಳ್ದಂಗೆ ಬಹಳಷ್ಟು ನಮಗೆ ತಪ್ಪುಗಳು ಆಗಿದ್ದು ಆ ಟೈಮ್ದಾಗ ನಮಗೆ ಕೇಳಕ್ಕೆ ಆಗಲಿಲ್ಲ ತಪ್ಪನ್ನ. ಈಗ ನಾವು ಹೃತ್ಪೂರ್ವಕವಾಗಿ ನಿಮಗೆ ಭಾಳ ಅಂದ್ರೆ ಭಾಳ ನಾವು ಧನ್ಯವಾದಗಳನ್ನು ತೋರಿಸ್ತೀವಿ. ಏನಪ್ಪ ಅಂದ್ರೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದ್ರೆ ಹೇಳಕ್ಕ, ಇಲ್ಲಿ ಕಬೀರ್ ದಾಸರು ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದ್ರೆ ಗುರು ಗೋವಿಂದ ದೋ ಕಡೆ ಕಾಕೆ ಲಾಗು ಪಾಯ ಬಲಿ ಹರಿ ಅಪ್ಪಿ ಗೋವಿಂದ ದಿಯೋ ಬತಾಯ. ಇದರ ಅರ್ಥ ಏನಪ್ಪಾ ಅಂದ್ರೆ ಕಬೀರ್ ದಾಸರ ಒಂದ್ಸಲ ನಿಂತಾಗ ನನ್ನ ಎದುರುಗಡೆ ಗುರು ಮತ್ತು ಗೋವಿಂದ ಇಬ್ಬರು ಬಂದು ನಿಂತರಪ್ಪ ಅಂದ್ರೆ ಮೊಟ್ಟ ಮೊದಲಾಗಿ ಯಾರ ಕಾಲಿಗೆ ಯಾರ ಪಾದಕ್ಕೆ ನಮಸ್ಕಾರ ಮಾಡಬೇಕು. ಗೋವಿಂದ ಅಂದ್ರೆ ಪರಮಾತ್ಮ, ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡಬೇಕು. ಕಲಿಸಿದಂಥ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಬೇಕು. ಇಲ್ಲಿ ಕಬೀರದಾಸರು ಏನ್ ಹೇಳ್ತಾರಪ್ಪ ಅಂದ್ರೆ ಕಲಿಸಿದಂಥ ಗುರುಗಳ ಪಾದಿಗೆ ಮೊಟ್ಟ ಮೊದಲು ನಮಸ್ಕಾರ ಮಾಡಬೇಕು. ಯಾಕಪ್ಪ ಅಂದ್ರೆ ಗುರು ಕಲಿಸಿದಾಗ ಮಾತ್ರ ಗೋವಿಂದನ ಕಡೆಗೆ ಹೋಗುವ ದಾರಿಯನ್ನು ಗುರುಗಳು ತೋರಿಸ್ತಾರೆ, ಪರಮಾತ್ಮನ ಕಡೆಗೆ ಹೋಗುವ ದಾರಿಯನ್ನು ಗುರುಗಳು ತೋರಿಸ್ತಾರೆ. ಅದೇ ರೀತಿಯಾಗಿ ಸನ್ಮಾರ್ಗದಲ್ಲಿ ನಡೆಯುವಂಥ ದಾರಿಯನ್ನು ಗುರುಗಳು ತೋರಿಸ್ತಾರೆ. ನಮ್ಮನ್ನ ಕತ್ತಲೆಯಿಂದ ಬೆಳಕಿನೆಡೆಗೆ ಗುರುಗಳು ತರ್ತಾರೆ. ನಾವು ಅಜ್ಞಾನವಾಗಿದ್ದು ಸಣ್ಣವರಿದ್ದು ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದು, ಏನು ಅರಿಲಾರದಂಥ ಕೆಲವೊಂದು ಅರ್ಥದ ಪ್ರಶ್ನೆಗಳನ್ನು ಕೂಡ ಕೇಳ್ತಿದ್ದು, ಅವುಗಳನ್ನೆಲ್ಲ ಸರಿಸಂಭವಿಸ್ಕೊಂಡು ಹೋಗಿ ನಮ್ಮನ್ನ ಸರಿಯಾಗಿ ಸನ್ಮಾರ್ಗದಲ್ಲಿ ನಮ್ಮನ್ನ ಇವತ್ತ ಈ ಮಟ್ಟಕ್ಕೆ ನಮ್ಮನ್ನ ಗುರುಗಳು ನಾವು ಬೆಳೆದು ನಿಲ್ಲಪ್ಪ ಅಂದ್ರೆ ಇವರ ಮೂಲ ಕಾರಣ. ಮುಂದೆ ಪ್ರೈಮರಿ ಹೈಸ್ಕೂಲ್ ಸೆಕ್ಷನ್ ಬಂತು, ಕಾಲೇಜ್ ಸೆಕ್ಷನ್ ಬಂತು, ಡಿಗ್ರಿ ಬಂತು, ಮಾಸ್ಟರ್ ಡಿಗ್ರಿ ಬಂತು. ಅಲ್ಲಿ ದೊಡ್ಡವರಾದ ನಂತರ ಕಲಿತ ದೊಡ್ಡವರಾಗೋದು ಭಾಳ ಪ್ರಸಿದ್ಧಿ ದೊಡ್ಡ ಏನ್ರಿ ದಗದಲ್ಲ. ಇಲ್ಲಿ ಮೊಟ್ಟ ಮೊದಲಾಗಿ ಮೇನ್ ತಳಗಿ ಪಾಯೆ, ನಮ್ಮನ್ನ ಪಾಯೆ ಹಾಕಿದವ ನಮ್ಮ ಈ ಪ್ರಾಥಮಿಕ ಶಾಲೆಯ ಗುರುಗಳು. ನಮ್ಮನ್ನು ಇವರು ಈ ನಮ್ಮದು ಫೌಂಡೇಶನ್ ಗಟ್ಟಿ ಮಾಡಿದಲ್ಲ ಅಂತ ನಾವು ಇವತ್ತು ಗಟ್ಟಿಯಾಗಿ ನಿಂತಿದ್ದೆವು. ಒಂದು ಬಿಲ್ಡಿಂಗ್ ನಿಲ್ಲಕ್ಕೆ ಕಾರಣ ಮೂಲವಾಗಿ ಪಾಯೆ. ಮ್ಯಾಲಿಗೆಲ್ಲ ಅಲ್ಟ್ರಾಸೌಂಡ್ ಹೆಂಗೆ ಬೇಕಾದ್ರೆ ಮಾಡ್ಬೋದು. ಅದಕ್ಕೆ ಏನಪ್ಪ ಅಂದ್ರೆ ನಮ್ಮನ್ನ ಮೊಟ್ಟ ಮೊದಲಾಗಿ ಮೂಲದಲ್ಲಿ ನಮ್ಮನ್ನ ಗಟ್ಟಿಯಾಗಿ ನಿಲ್ಲಿಸಿ ನಾವು ಇವತ್ತ ಆಲ್ಮೋಸ್ಟ್ ನಿಮ್ಮ ಬ್ಯಾಗ್ ನಿಮ್ಮ ಕಣ್ಣು ಮುಂದಿರುವಂಥ ನಾವು ಎಲ್ಲರೂ ಏನಪ್ಪ ಅಂದ್ರೆ ಎಲ್ಲರೂ ಒಂದು ಮಟ್ಟಕ್ಕೆ ಬೆಳೆದು ನಿಂತಿದ್ದೆವು. ನಾವು ಏನು ಮಾಡಿದೆವಪ್ಪ ಅಂದ್ರೆ ಜಾಬ್ ಆಲ್ಮೋಸ್ಟ್ ಅಲ್ಲಿ ಹಿಡಿದೆವು ಇಲ್ಲ ಆ ಮಾತು ಬೇರೆ. ಬಟ್ ಏನಪ್ಪ ಅಂದ್ರೆ ಜೀವನದಲ್ಲಿ ಸರಿಯಾಗಿ ಸನ್ಮಾರ್ಗದಲ್ಲಿ ಜೀವನವನ್ನು ಸರಿಯಾಗಿ ನಡ್ಸ್ಕೊಂಡು ಹೋಗುವಂಥ ತಾಳ್ಮೆಯನ್ನ ತೆರಿಗೆಯನ್ನು ನಾವು ಕಲ್ಕೊಂಡೇವ್ರಿ. ಅದಕ್ಕೆ ಮೂಲ ಕಾರಣ ನೀವು. ಏನಪ್ಪ ಅಂದ್ರೆ ನಾವು ಹೆಂಗ ಬೆಳೆದೀವಿ ಅನ್ನೋದು ಮಹತ್ವ ಅಲ್ಲ, ನಾವು ಬದುಕಾಕದೇವು ಅನ್ನೋದು ಮಹತ್ವ. ಬೆಳೆದವರ ನಮ್ಮನ್ನು ಬೆಳೆಸಿದವರು ಇವರು, ಬದುಕಾಕದೇವು ಇವರು ಸನ್ಮಾರ್ಗದಲ್ಲಿ ಇವರ ಆಶೀರ್ವಾದದಲ್ಲಿ ಇವರ ಆಶೀರ್ವಾದ ನಮಗೆ ಐತಪ್ಪ ಅನ್ನಕ್ಕೆ ಇವತ್ತು ನಾವು ಎಲ್ಲರೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮ್ಮ ಲೈಫ್ದಾಗ ಸೆಟ್ ಆಗಿದ್ದೀವಿ. ನಾವು ಯಾವ ಜಾಬ್ ಮಾಡಿಲ್ಲ, ಅದನ್ನು ಹಿಡಿದಿಲ್ಲ, ಕೆಲಸ ಮಾಡೋದು ಯಾವುದೋ ಒಂದು ಮಾಡಿದ್ರು ಕೆಲಸ ಮಾಡಾಕಿದೆವು. ನಮ್ಮ ತಂದೆ ತಾಯಿಗೆ ಆಸರೆಯಾಗಿದ್ದೆವು. ತಂದೆ ತಾಯಿಯರನ್ನ ಕಲಿಸಿದ ಗುರುಗಳಿಗೆ ನನ್ನ ನಮಸ್ಕಾರಗಳು. ನಾವು ಕಲ್ಲಿನಂತೆ ಇದ್ದು ಕಲ್ಲಿನ ಬಂಡೆಯಂತೆ ಇದ್ದು ನಮ್ಮ ಗುರುಗಳನ್ನು ತಿದ್ದಿ ತೀಡಿ ಸುಂದರ ಮೂರ್ತಿಯಾಗಿ ಮಾಡಿದ್ದಾರೆ. ಅವರಿಗೆ ನನ್ನ ನಮಸ್ಕಾರಗಳು. ಹಾಗೆ ಕತ್ತಲಿಂದ ಬೆಳಕಿನ ಕಡೆಗೆ ತಂದ ನಮ್ಮ ಗುರುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅದೇ ರೀತಿ ಕೂಟಗಿ ಸರ್, ನಾನು 2.5 ವರ್ಷ ಇದ್ದಾಗಿಂದ ಸೈಕಲ್ ಮೇಲೆ ಕರ್ಕೊಂಡಿರೋ ತುಂಬ ಧನ್ಯವಾದಗಳು. ಅದೇ ರೀತಿ ಬದನೇಶ್ವರಿ ತುಂಬ ಒಳ್ಳೆಯ ಮಾರ್ಗದಲ್ಲಿ ಇರಿಸಿದ್ದಾರೆ. ಅದೇ ರೀತಿ ನಮ್ಮ ಮಸ್ತೋಡಿ ಮೇಡಮ್ ಅವರು ತುಂಬ ಬಡಿದು ನಮ್ಮನ್ನ ಒಂದು ರೀತಿಯಿಂದ ಒಂದು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದ್ದಾರೆ. ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅದೇ ರೀತಿ ನಮ್ಮ ಈ ಮೇಡಮ್ ಅವರು ತುಂಬ ಕಲಿಸಿ ನಮಗೆ ಒಳ್ಳೆಯ ಮಾರ್ಗದಲ್ಲಿ ನಾವು ಜಾಬೇನು ಮಾಡುತ್ತಿಲ್ಲ, ಆದರೂ ಜೀವನದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿ ನನ್ನ ಗೆಳೆಯನಾದ ರಾಜು ಪಾಚಾಪುರೆ ಇವರು ನನ್ನೊಂದು ಕಾಲದಲ್ಲಿ ಜಾಸ್ತಿ ಕೇರ್ ಕೊಟ್ಟು ತುಂಬ ಆತ್ಮೀಯತೆಯಾಗಿದ್ದಾನೆ. ಅದೇ ಇಷ್ಟೇ ನನ್ನ ಭಾಷೆಯನ್ನು ಮುಗಿಸುತ್ತೇನೆ. ಎಲ್ಲ ನನ್ನ ಗುರುಗಳಿಗೆ ಅವರು ಮಾತಾಡಿದ ನಮಸ್ಕಾರಗಳು. ಮೊದಲನೇದಾಗಿ ನಾವು ಚಿಕ್ಕವರಿದ್ದಾಗಿದ್ದಲು ಯಾವಾಗ ಸ್ಟೇಜ್ ಮೇಲೆ ಬಂದು ಭಾಷಣವನ್ನು ಯಾವತ್ತೂ ಮಾಡಿಲ್ಲ. ಇದೇ ಮೊದಲನೇ ಬಾರಿಗೆ ತಪ್ಪಿದ
ಸಮಾಜದಲ್ಲಿ ಕ್ಷಮಿಸಿರಿ. ಗುರುಗಳ ಋಣವನ್ನು ಯಾವತ್ತೂ ತೀರಿಸಲು ಸಾಧ್ಯವಿಲ್ಲ. ಗುರುಗಳು ನಾವು ಚಿಕ್ಕವರಿದ್ದಾಗ ಒಂದು ಮೂರ್ತಿಯ ಥರ ಇದ್ದೇವೆ. ಮೂರ್ತಿಯನ್ನು ಕೆತ್ತಿ ಇಲ್ಲಿಯವರೆಗೆ ಬೆಳೆದು ಒಂದು ಸಮಾಜದಲ್ಲಿ ನಮ್ಮನ್ನು ಗುರುತಿಸುತ್ತಿದ್ದಾರೆ ಎಂದರೆ ಅದಕ್ಕೆಲ್ಲ ನಮ್ಮ ಗುರುಗಳ ಮಾರ್ಗದರ್ಶನವೇ ಕಾರಣ. ಈಗ ಎಲ್ಲೇ ಇದ್ದರೂ ಗುರುಗಳು ನಮ್ಮ ಕರೆಗೆ ಹೋಗಲು ಬಂದು ಅವರ ಮಾರ್ಗದರ್ಶನವನ್ನು ನೀಡಿ ನಮಗೆಲ್ಲರಿಗೂ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಗುರುಗಳ ಋಣವನ್ನು ಯಾವುದು ತೀರಿಸಲು ಸಾಧ್ಯವಿಲ್ಲ. ಏನಾದರೂ ನಮ್ಮಿಂದ ಏನಾದರೂ ತಪ್ಪು ತಡೆಗಟ್ಟಿರಿ ಅಂತೇಳಿ ನನ್ನ ಮಾತು. ಮೊದಲನೇದಾಗಿ ನನಗೆ ಕಲಿಸಿರ್ತಕ್ಕಂಥ ಎಲ್ಲ ಗುರುಗಳಿಗೆ ನಮಸ್ಕಾರ. ಆಮೇಲೆ ನನ್ನ ಜೊತೆ ಕಲಿತಿರತಕ್ಕಂಥ ಎಲ್ಲ ನನ್ನ ಸದಸ್ಯರಿಗೂ ಮತ್ತೆ ಎಲ್ಲ ವರ್ಗದವರಿಗೂ ಧನ್ಯವಾದ ಅಂತ ಹೇಳ್ತೀನಿ. ಮೊದಲನೇದಾಗಿ ಮೊದಲು ಹೆಂಗಿದಪ್ಪ ನಾವು ಅಂತಂದ್ರೆ ಏನೋ ಒಂದು ಸಾಲಿ ಬರ್ಬೇಕಲ್ಲ ಮನೆ ನಾವು ಕಲಿಸ್ತಾರ ಅಂತ ಬರ್ಬೇಕಂತ ಬರ್ತಾ ಇದ್ದೀವಿ ಅಷ್ಟೇ. ಆಮೇಲೆ ಏನಾಯ್ತು ಮುಂದೆ ಕಲಿತಾ ಹಿಂದಿನ ನೆನಪಾಗಬೇಕು. ಅವಾಗ ಯಾತ ಕಲ್ತಿದ್ರೆ ಮುಂದೆ ಏನೋ ಚಲೋ ಕಲಿಬೋದಾಗಿತ್ತಪ್ಪ ಅಂತ. ಆಮೇಲೆ ಫಸ್ಟ್ ಏನಾಯ್ತು ಇಲ್ಲಿ ಪ್ರೈಮರಿ ಕಲ್ತೀವಿ, ಆಮೇಲೆ ಪ್ರೌಢಶಾಲೆ ಮಾಡ್ತೀವಿ. ಇಲ್ಲಿ ಏನು ಕಲ್ಸ್ಯಾರ ನಿಮ್ಗೆ ಆತ ಅವ್ರು ಬಯಕ್ ಚಾಲು ಮಾಡಿದ್ರು. ಅದನ್ನ ಮುಗಿಸ್ಕೊಂಡ್ವಿ, ಕಾಲೇಜ್ಗೂ ಆದ್ವಿ. ಅವ್ರು ಬಯಕತ್ ಹಿಂದೇನು ಕಲ್ತೀರಿ ನೀವು ಇಲ್ಲಿ ಬಂತ್ರಿ ಅಡಿಗೆ ಅಂತ ಅವ್ರು ಬಯಕತ್ರು. ಅದು ಮುಗಿಸ್ಕೊಂಡ ಆಮೇಲೆ ಮಾಸ್ಟರ್ ಡಿಗ್ರಿ ಕಲ್ತು ಏನೋ ಕಲ್ತೀವಿ. ಬಟ್ ಇವಾಗ ಹೇಳ್ತಾ ಇದ್ದೀನಿ ಎಲ್ಲರೂ ನೆಮ್ಮದಿಯಿಂದ ಚೆನ್ನಾಗಿದ್ದೀವಿ. ಆಮೇಲೆ ಯಾರು ಏನು ಉದ್ಯೋಗ ಮಾಡ್ತೀರಿ ಏನು ಮಾಡ್ತೀರಿ ಅದು ಗೊತ್ತಿಲ್ಲ. ಒಟ್ಟು ಜೀವನದಾಗ ಏನಂತ ಖುಷಿಯಾಗಿರ್ರಿ, ಏನು ವಿಚಾರ ಮಾಡಬೇಡ್ರಿ. ಆಮೇಲೆ ಯಾರೇ ಆಗಲಿ ಕಲಿಸಿದವ್ರು ಎದುರು ಸಿಕ್ಕರವ್ರಿಗೂ ನಮಸ್ಕಾರ, ಧನ್ಯವಾದಗಳು. ಮಾತ್ರ ಪ್ರತಿ ಸಲ ಅನ್ನೋದು ತಿಳಿಸ್ರಿ. ಇದೇ ನನ್ನ ಮಾತ. ಎಲ್ಲರಿಗೂ ಧನ್ಯವಾದಗಳು. ವೇದಿಕೆಯಲ್ಲಿ ಆಶೀರ್ವಾದಂಥ ನನ್ನ ಮುಖ್ಯ ಗುರುಗಳಿಗೆ ಎಲ್ಲ ನನ್ನ ಗುರುವೃಂದಕ್ಕೆ ಸೇರವನ್ನಿಸಿ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ಸಮಾರಂಭಕ್ಕೆ ಸೇರಿರುವ ನನ್ನ ಆತ್ಮೀಯ ಗೆಳೆಯ ಹಾಗೂ ಗೆಳತಿಯರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಾನು ಒಂದು ಗುರುವಂದನೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡಿಸುತ್ತೇನೆ. ಇರೋಕ್ಕಾಗಲ್ಲ ಅಂತಲೇ ತಂದೆ ತಾಯಿಯನ್ನು ಆದ ನಂತರ ಶಾಲೆಯಲ್ಲಿ ತಮ್ಮಗಿದ್ದ ಜ್ಞಾನವನ್ನು ನಮಗೆ ದಾರಿ ಎರೆದು ನಮ್ಮನ್ನು ಒಂದು ಶಿಲೆಯನ್ನಾಗಿ ಮಾಡಿದ ದೇವರೇ ಗುರುಗಳು. ಇಲ್ಲಿ ಸ್ಟೇಜ್ ಮೇಲೆ ಇರ್ತಕ್ಕಂಥ ಎಲ್ಲ ಗುರುಗಳಿಗೆ ನನ್ನ ಶಿರವನ್ನಿಸಿ ನಮಸ್ಕರಿಸ್ತೇನೆ. ಯಾಕಂತಂದ್ರೆ ನನಗೆ ಅಷ್ಟೊಂದು ಮಾತಾಡೋಕ್ಕಾಗಿಲ್ಲ, ಯಾವುದೇ ರೀತಿ ಮಾತಾಡಿಲ್ಲ. ಆದರೂ ಕೂಡ ಎಲ್ಲ ಗುರುಗಳು ಪ್ರತಿಯೊಂದು ಪಾತ್ರದಲ್ಲಿ ಇರ್ತಾರಂತ ನಾನು ಅನಿಸ್ತೀನಿ. ಇದು ನನಗೆ ಉದಾಹರಣೆ ಬಸನಾಯಕ್ ಸರ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾನು ಕೆಲಸ ಮಾಡ್ತಿರ್ತಕ್ಕಂಥ ಇವ್ರ ಸಬ್ಜೆಕ್ಟ್ ಅಂದ್ರೆ ನನಗೆ ಹಿಂದಿ ಸಬ್ಜೆಕ್ಟ್ ಅಂದ್ರೆ ಆಗಿ ಬರ್ತಿರ್ತಿದ್ರಿ ಮೇಡಮ್. ಅಂತದ್ರೊಳಗ ಬಸನಾಯಕ್ ಸರ್ ಅಂದ್ರೆ ಬಂದ್ರೆ ನನಗೊಂಥರ ಏನೋ ಭಯ, ಅವ್ರು ಏನು ಹೇಳ್ತಾರಪ್ಪ ಏನನ್ನು ಮಾತಾಡೋದು ಅಂತ ಆಗ್ತಿರ್ಲಿಲ್ಲ. ಸೊ ಅಂತದ್ರೊಳಗ ಬಸನಾಯಕ್ ಸರ್ ಸಬ್ಜೆಕ್ಟ್ ಈಗ ನಾನು ಏನಂತ ನಾನು ವರ್ಕ್ ಮಾಡೋ ಪ್ಲೇಸ್ ಮಿನಿಮಮ್ 90% ನಾನೆಲ್ಲ ಹಿಂದಿದಾಗ ಮಾತಾಡಬೇಕು. ವರ್ಕ್ ನನಗೆಲ್ಲ ಹಿಂದಿದಾಗ ಆಗ್ತೈತಿ. ಹಾಗಾಗಿ ನಾನು ಭಾಳ ಖುಷಿ ಪಡ್ತೀನಿ. ಯಾಕಂದ್ರೆ ಅವತ್ತು ನಾನು ಬಸನಾಯಕ್ ಸರ್ ಸಬ್ಜೆಕ್ಟ್ ಏನು ಹಿಂದಿದಾಗ ನಾನು ಎಕ್ಸಾಮ್ ಬರೋದು, ಹೆಂಗೆ ಓದೋದು, ಹೆಂಗೆ ಮಾತಾಡೋದು ಅಂತ ಆಗ್ತಿರ್ಲಿಲ್ಲ. ಆದರೆ ಬಸನಾಯಕ್ ಸರ್ ಸಬ್ಜೆಕ್ಟ್ ಈಗ ನಾನು ಪ್ರತಿಯೊಂದು ಮಾತಿನ ಕೂಡ ಅವ್ರನ್ನ ನೆನಪು ಮಾಡ್ಕೊತೀನಿ. ಯಾಕಂದ್ರೆ ಅಷ್ಟೇ ಚೆನ್ನಾಗಿ ಅವ್ರು ಹೇಳ್ತಿದ್ರು. ಅಂದರೆ ಹುಡುಗಿ ಸರ್ ಕೂಡ ಆಗ್ತದೆ. ಯಾಕಂತಂದ್ರೆ ನಾವು ಏನೋ ತಪ್ಪು ಮಾಡಿದ್ರು ಕೂಡ ಇಲ್ಲಿ ಸ್ಕೂಲ್ದಾಗ ಏನೋ ತಪ್ಪು ಮಾಡಿದ್ರು ಕೂಡ ಏನಾದರೂ ಕೂಡ ಇಲ್ಲಿ ಅಷ್ಟೇ ಅಂದಾಗ ಕೂಡ ಮನೆ ಹತ್ರ ನಾನು ಆಟ ಆಡ್ಬೇಕಾದ್ರೆ ಏನಾಗ್ಬೇಕಾದ್ರೆ ಬೇಗ ಹೇಳ್ತಿದ್ರೆ ಯಾರು ಬೇದವ್ರು ಕೇಳ್ತಿರಲಿಲ್ಲ, ಬೇದವ್ರು ಒಳಗೆ ಕೇಳ್ತಾರಂತ ಇದನ್ನು ಅನ್ಕೊಂತಿದ್ದೆ. ಯಾಕಂತಂದ್ರೆ ಅವ್ರು ಬೇಗ ಹೇಳ್ತಾನ ಏನೋ ಸರ್ ಬಂದ್ರಂತಂದ್ರೆ ಇವ್ರು ಬೇಯ್ತಾರ, ನಾ ಕ್ಲಾಸ್ನಾಗ ಏನಾದ್ರು ಕೇಳ್ತಾರ ಅನ್ನೋ ಭಯ ಆಗ್ತಿತ್ತು. ಆ ಭಯದಿಂದ ನಾನು ಅದನ್ನು ಸ್ವಲ್ಪ ಏನೋ ಕಲ್ಕೊಂಡು ಅವ್ರ ಭಯದಿಂದ ನಾನು ಸ್ವಲ್ಪ ಚೆನ್ನಾಗಿ ಆಯ್ತು ಅಂತ ಅನ್ಕೋತೀನಿ. ಹಂಗೆ ನಮ್ಮ ದೈಹಿಕ ಶಿಕ್ಷಣ ಅಂತ ಮೇಡಮ್ ಅವರು ಅವ್ರ ಟೀಚರ್ ಅದಾರಲ್ರಿ, ಅವರು ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟ್. ಅವ್ರನ್ನ ನೆನಪು ಮಾಡ್ಕೊತಿದ್ದೆ. ಯಾಕಂತಂದ್ರೆ ಶಿಸ್ತು ಅಂತಂದ್ರೆ ಇಂಪಾರ್ಟೆಂಟ್ ರೀ. ಅಲ್ಲಿ ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡಿರಿ, ಪ್ರೈವೇಟ್ ಮಾಡಿ, ಗೌರ್ಮೆಂಟ್ ಜಾಬ್ ಮಾಡಿರಿ, ಇದ್ದಾಗಲ್ರಿ ಆದರೆ ಶಿಸ್ತು ಇಂಪಾರ್ಟೆಂಟ್ ರೀ. ಅಲ್ಲಿ ಯಾವ ಥರ ಆಗ್ತೈತ್ರಿ. ಹಂಗೆ ಮೇಡಮ್ ನನಗೆ ನೆನಪಾಗ್ತಿರ್ತಾರ. ಹಂಗೆ ಪೂಜಾರಿ ಮೇಡಮ್ ಅಂತ ಕೂಡ ಅವರು ಆಗ್ತಾರೆ. ಅವರು ಚೆನ್ನಾಗಿ ಯಾವುದಾಗಲಿ ಶಿಕ್ಷೆ ಹೇಳ್ತಿರ್ತಿಲ್ಲ, ಯಾವುದಾಗಲಿ ತಾಳ್ಮೆ ತೊಗೊಂಡು ಸಮಾಧಾನ ತಪ್ಪು ಮಾಡಿ ಏನು ಮಾಡಲಿ ಸಮಾಧಾನ ಹೇಳಕ್ಕೆ ಇಷ್ಟಪಡ್ತಿದ್ರೆ. ಅದು ತಾಳ್ಮೆ ಇದ್ರೆ ಮನುಷ್ಯರು ಎಷ್ಟು ಒಳ್ಳೆದು, ತಪ್ಪು ಇರಲಿ ಬಿಟ್ಟು ಸಂಬಂಧ ಇಲ್ಲ, ಅದ್ರ ತಾಳ್ಮೆ ಅನ್ನೋದು ಎಷ್ಟು ಒಳ್ಳೇದು, ಎಷ್ಟು ಒಳ್ಳೇದೈತೆ ಅನ್ನೋದು ಉದಾಹರಣೆ. ಅದೇ ಥರ ಎಲ್ಲ ಶಿಕ್ಷಕರು ಇರುತ್ತೆ. ನನಗೆ ಒಂದೆರಡು ಮಾತುಗಳನ್ನು ಹೇಳಿ ಉದ್ದೇಶಿಸ್ಬೋದು. ಧನ್ಯವಾದ. ವೇದಿಕೆ ಮುಂದುಗಡೆ ಕುಂತವರೆಲ್ಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಈ ಊರಿನ
ಆರಾಧ್ಯ ದೇವರಾದ ನಡೆಸುತ್ತಾ ಅದೇ ರೀತಿಯಾಗಿ ಈ ಊರಿನ ಹನುಮಂತ ದೇವರನ್ನ ನಮ್ಮ ಮನಸ್ಸಿನಲ್ಲಿ ಸುತ್ತ ಅದೇ ರೀತಿ ನಮ್ಮ ಶಾರದಾಂಬೆಯ ಪಾದಕ್ಕೆ ನಡೆಯುಟ್ಟು ಈ ವೇದಿಕೆ ಮೇಲೆ ಹೆಸರಿನಾದಂಥ ನಮ್ಮ ಸಿಬ್ಬಂದಿ ವರ್ಗದವರು ಶ್ರೀಯುತ ಸಣ್ಣಪ್ಪ ಕೊಡಿಯವರು, ನಮ್ಮ ಬಸವೇಶ್ವರವರೇ, ಹರಭಕ್ತರವರೇ, ಕಮತೇಶ್ವರವರೇ, ನಮ್ಮ ಪ್ರಧಾನ ಗುರುಗಳಾದ ದರ್ಬಾರಿಯವರೇ ಹಾಗೂ ನನ್ನ ಪ್ರೀತಿಯ ಅಕ್ಕರಾದ ಜಯಶ್ರೀ ಬಸವಣ್ಣ ಮೇಡಮ್ ಅವರೇ, ಅದೇ ರೀತಿಯಾಗಿ ನಮ್ಮ ಪ್ರೀತಿಯ ಈ ವೇದಿಕೆ ಮೇಲೆ ಹಸಿರಾದಂಥ ಎಲ್ಲ ಸಿಬ್ಬಂದಿ ವರ್ಗಗಳನ್ನು ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಾನು ಇಲ್ಲಿ ಮೊದಲಿಗೆ ಬಂದಾಗ ಈ ಶಾಲೆಗೆ 1997 ನವೆಂಬರ್ 27 ಈ ಶಾಲೆಗೆ ಬಂದಾಗ ಇಲ್ಲಿ ನನಗೆ ಮೊದಲಿಗೆ ಸ್ವಾಗತ ಮಾಡಿದಂಥ ನನ್ನ ಗುರುಗಳಾದಂಥ ದರ್ಬಾರಿ ಸರ್ ಅವರು ಮೊದಲು ನಮ್ಮ ಡಿ ಒ ಆಫೀಸಲ್ಲಿ ಭೇಟಿ ಆದದ್ದು. ಅದೇ ರೀತಿಯಾಗಿ ಅವ್ರು ಹೇಳಿದರು, ನನಗೆ ಬರಲಿಕ್ಕೆ ಆಗಂಗಿಲ್ಲ, ಈ ಆಫೀಸಲ್ಲಿ ನಮ್ಮ ಬೆಳ್ಕೋಡು ಶಾಲೆಯಿಂದ ಬಸ್ ಐತಿ, ನೀವು ಸೀದಾ ಹೋಗಿದ್ರೆ ಹೊಸದಿಲ್ಲ, ನನಗೆ ಗೊತ್ತಿಲ್ಲ. ಆಗ ಬಂದಾಗ ಇಲ್ಲಿ ಬಂದ ಕೂಡಲೇ ನಮ್ಮ ಆತ್ಮಾರಾಮ್ ಸಾವಂತರ, ನಮ್ಮ ಮುಗಳಿ ಮೇಡಮ, ಇವರ ನಮ್ಮ ನಮ್ಮದೇಶ್ವರ ಒಂದು 4 ಜನ ಸ್ಟಾರ್ಟ್, ನಾವು 5 ಜನ ಇದ್ದೀವಿ. ಅದೇ ರೀತಿ ಬಂದ ಕೂಡಲೇ ನಮ್ಮನ್ನೆಲ್ಲ ಸಾಲ 2006 ಮತ್ತು 7ನೇ ಸಾಲ ಪ್ರಾಥಮಿಕ ಶಾಲೆ 8ನೇ ತರಗತಿ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಈ ನನ್ನ ಎಲ್ಲ ಗುರು ಬಳಗದವರಿಗೆ, ವೇದಿಕೆ ಮೇಲೆ ಆಸೀನ ಗುರು ಬಳಗದವರಿಗೆ ಒಮ್ಮೆ ಆ ಮುದ್ದು ಮಕ್ಕಳ ವತಿಯಿಂದ ಸ್ವಾಗತವನ್ನು ಕೋರುತ್ತಾ, ಇವತ್ತು ಅವರು ಏರ್ಪಡಿಸಿದಂಥ ಕಾರ್ಯಕ್ರಮಕ್ಕೆ ಯಾವುದೇ ಕೆಲಸ ಮಾಡಲು ಬರೀ ಕೌಶಲ್ಯವಿದ್ದರೆ ಸಾಲಲು, ಮಾಡಬೇಕೆಂತಕ್ಕಂಥ ಹಂಬಲ ಬೇಡಬೇಕು ಮನಸ್ಸಿನಲ್ಲಿ, ಮಾಡಬೇಕಂತಕ್ಕಂಥ ಹಂಬಲ ಮಾಡಿಯೇ ತೀರುತ್ತೇನೆ ಅಂತಕ್ಕಂಥ ಒಂದು ಛಲವನ್ನ ನಾವು ಮನೋಬಲವನ್ನ ಹೊಂದಿದ್ದಾದ್ರೆ ಯಾವುದೇ ಕಾರ್ಯಕ್ರಮವಾದರೂ ಅತ್ಯವಶ್ಯಕವಾಗಿ ಯಶಸ್ವಿ ಆಗುತ್ತದೆ ಅಂತಕ್ಕಂಥ ಮಾತನ್ನ ನಾ ಇಲ್ಲಿ ತಿಳಿಸ್ಲಿಕ್ಕೆ ಪಡ್ತೀನಿ. ಈ ಮಕ್ಕಳು, ಈ ವಿದ್ಯಾರ್ಥಿಗಳು ಬರೋಬ್ಬರಿ 1 ತಿಂಗಳಿಂದ ನೋಡ್ತೀನಿ ನಾನು, ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಟೀಚರ್ ಹೆಂಗ್ ಮಾಡೋರಿ, ಯಾವ ರೀತಿ ಮಾಡಿದ್ರೆ ಹೆಂಗಾಗ್ತದ ಅಂತಕ್ಕಂಥ ಅವರು ಒಂದು ಹಂಬಲವನ್ನ ನಾವು ನೋಡಿದ್ದಾರೆ. ಬಹಳಷ್ಟು ಇದರಲ್ಲಿ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ನಾನು ಇಲ್ಲಿ ಮೊದಲು 1998 ಅಪಾಯಿಂಟ್ ಆದಾಗ ಸರ್ ಇದ್ರಿ ಹೆಡ್ ಮಾಸ್ಟರ್, ಈ ಶಾಲೆಗೆ ಬಂದಾಗ, ಈ ಶಾಲೆಯನ್ನು ನೋಡಿದಾಗ ನಾನು ಆಡು ತಗೊಂಡು ಬಂದು ಅಳಲಿಕ್ಕೆ ಪ್ರಾರಂಭ ಮಾಡಿದೆ. ಯಾಕಂದ್ರೆ ಶಾಲೆ ಸುತ್ತಮುತ್ತೆಲ್ಲ ಕಟ್ಟಿತ್ತು, ನಡು ತೆಗಿತ್ತು, ನೋಡ್ಲಿಕ್ಕೆ ಒಂದ್ ಟೈಪ್ ಇಲ್ಲೆಲ್ಲ ಟಿಪ್ಪಿಗಳಿತ್ತು, ರಾಶಿ ಮಾಡ್ತಾ ಇದ್ರು. ಈ ಶಾಲೆಯ ಒಂದು ಇತಿಹಾಸವನ್ನು ನೋಡಿದ್ರೆ ನಾನು ಅಳಲಿಕ್ಕೆ ಚಾಲು ಮಾಡಿದೆ. ಅವಾಗ ಈ ಅರವಿಂದ್ ಸರ್ ಅಂದ್ರು, ಏನಾದ್ರೂ ಆಗ್ಲಿ ಮೊದಲ ಸುಧಾರಣೆ ಮಾಡಲು ಅಳಬೇಡ್ರಿ, ನಾವು ಅದಿವೇದಕ್ಕಂತಂದ್ರು. ಅವ ಧೈರ್ಯವನ್ನು ಕೊಟ್ಟಾಗ ಹಂತ ಹಂತವಾಗಿ ಶಾಲೆಯು ಪ್ರಗತಿ ಅಂತ ಬಂತು. ಇವತ್ತಿಗೆ ನೋಡಿ ಶಾಲೆ ಅತ್ಯಂತ ನಮ್ಮ ತಾಲೂಕಿನಲ್ಲೇ ಸುಂದರವಾಗಿರ್ತಕ್ಕಂಥ ಶಾಲೆ ಎನಿಸಿಕೊಂಡಿದೆ. ಯಾಕೆ ನಿಸರ್ಗದತ್ತವಾಗಿರ್ತಕ್ಕಂಥ ಈ ಶಾಲೆಯನ್ನು ನೋಡಿದಾಗ ಎಲ್ಲರೂ ಬಂದು ಹೊಗಳ್ತಾರ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅರವಿಂದ್ ಸರ್ ಆಗಲಿ, ಬಸವಣ್ಣವರಾಗಲಿ, ಹಾಗೆ ಇನ್ನೂರ ಊರಿನ ನಾಗರಿಕರಾಗಲಿ ಕೆಲವೊಂದು ಶ್ರಮ ಪಟ್ಟಿದ್ದಾರೆ ಮತ್ತು ಶಿಕ್ಷಕರು ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ವಿದ್ಯಾರ್ಥಿಗಳು ಕಲಿಯುವಾಗ ಸಾಕಷ್ಟು ಅವ್ರನ್ನ ಹೊಡೆದಿದ್ದೀವಿ, ಸಾಕಷ್ಟು ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ದೀವಿ, ಹೋಮ್ವರ್ಕ್ ಮಾಡಲಿಲ್ಲ ಅಂತಂದ್ರೆ ಯಾಕೆ ನಿಲ್ಲಿಸಿದೀವಿ, ಅವ್ರನ್ನ ಹೊಡೆದಿದ್ದೀವಿ. ಎಷ್ಟೇ ತಂದೆ ತಕರಾರುಗಳು ಬಂದ್ರು ನಾ ಬಿಡಂಗಿಲ್ಲ, ಆ ಮಕ್ಕಳು ಸುಧಾರಣೆ ಆಗಲೇಬೇಕು, ಓದಲೇಬೇಕು, ಬರೀಲೇಬೇಕು ಅಂತಕ್ಕಂಥ ಒಂದು ಛಲವನ್ನು ಕೊಟ್ಟು ನಾವು ಅವ್ರು ಸಾಕಷ್ಟು ಬೈದಿದ್ದೀವಿ, ಅದಕ್ಕೆ ಹೊಡೆದಿದ್ದೀವಿ. 2006 7ನೇ ಸಾಲಿನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಳಕೂರು
ಆ ವರ್ಷದ ವಿದ್ಯಾರ್ಥಿಗಳಿಂದ ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಆಗಿನ ನನ್ನ ಪ್ರಧಾನ ಗುರುಗಳು ದರ್ಬಾರ್ ಸರ್ ಅವರೇ, ಇಗೂ ಸಹ ಮಾಡ್ತಿರ್ತಾರೆ. ಮತ್ತು ಯಾಕಂದರೆ ಅವ್ರು ಅಷ್ಟೊಂದು ಅದಕ್ಕೆ ಈಗ ಶಾಲೆಯನ್ನು ಮುನ್ನಡೆಸ್ತಕ್ಕಂತಹ ನಮ್ಮ ಅಕ್ಕ ಜಯಮ್ಮ ಸ್ಫೂರ್ತಿ ಅವರೇ, ಅದೇ ರೀತಿಯಾಗಿ ಮುಂದೆ ನಮ್ಮ ಕಾಮತೇಶ್ವರ ಅವರು ಪ್ರಧಾನ ಗುರುಗಳಾಗಿ ಬಂದರು. ಅವರು ನಮ್ಮ ಹಳೆ ಊರಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಈ ಊರಿನಲ್ಲಿ ನಮಗೆ ಏನೇನು ಯಾವ ರೀತಿಯಾಗಿ ಇರಬೇಕು, ಶಾಲೆಯ ಸುಧಾರಣೆಗಳನ್ನು ಹೆಂಗೆ ಮಾಡಬೇಕು. ಗುರುವಿಂದ ಬಂಧುಗಳು, ಗುರುವಿಂದ ಪರದೈವ, ಗುರುವಿಂದ ಪುಣ್ಯಲಿಹುದು, ಗುರುವಿಂದ ಜಗಕ್ಕೆಲ್ಲ ಮುಕ್ತಿ ಸರ್ವಜ್ಞ ಅನ್ನುವ ವಚನವನ್ನ ನೀವೆಲ್ಲ ಇವತ್ತು ನಿಜ ಮಾಡಿದ್ದೀರಿ. ಅದಕ್ಕಾಗಿ ಮೊಟ್ಟ ಮೊದಲಿಗೆ ನಾನು ನನ್ನ 2006 7ನೇ ಸಾಲಿನಲ್ಲಿ 8ನೇ ತರಗತಿಯನ್ನು ಉತ್ತೀರ್ಣ ಮಾಡಿದಂತಹ ಮುದ್ದು ವಿದ್ಯಾರ್ಥಿನಿಯರಿಗೆ ಹೃದಯಾಳದಿಂದ ವಂದನೆಗಳನ್ನು ಸಲ್ಲಿಸ್ತೀನಿ. ನಾನು 2005ನೇ ಇಸ್ವಿಗೆ ಸರ್ಕಾರವು ನಿಯೋಜಿಸಿದಂತಹ ಮೊಟ್ಟ ಮೊದಲ ಹುದ್ದೆ TGT ಹುದ್ದೆಗೆ ಬೆಳಕೂರು ಶಾಲೆಯನ್ನು ಆಯ್ಕೆ ಮಾಡಿಕೊಂಡೆ. ಬೆಳಕೂರು ಎಲ್ಲಿತ್ತು, ಹೇಗಿದೆ ಅನ್ನೋ ಏನೋ ಒಂದು ಯೋಚನೆ ಗೊತ್ತಿಲ್ಲದೆ ಈ ಶಾಲೆಗೆ ಬಂದಿದ್ದೆ ನಾನು. ಆವಾಗ ನೀವೆಲ್ಲ 6ನೇ ತರಗತಿಯಲ್ಲಿದ್ರಿ, 7ನೇ ತರಗತಿಯಲ್ಲಿದ್ರಿ. ನನಗೆ 6ನೇ ತರಗತಿಯ ಕ್ಲಾಸ್ ಟೀಚರ್ ಮಾಡಿದ್ರು. ಆಮೇಲೆ ನೀವೆಲ್ಲ ನನ್ನ ಒಂದು ನೇತೃತ್ವದಲ್ಲಿ 8ನೇ ತರಗತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೀಳ್ಕೊಡೋ ಸಮಾರಂಭವನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ದು ನನಗೆ ನೆನಪಿದೆ. ನಾನು ಬಹಳ ಹೆದರ್ತಾ ಇದ್ದೆ, ಯಾಕಂದ್ರೆ ಬಸನಾಯಕ್ ಸರ್ ಮತ್ತು ಕೊಟಗಿ ಸರ್ ಇಲ್ಲಿ ಬಹಳ ಚಿರಪರಿಚಿತರಾಗಿದ್ರು. ಅವರೆಲ್ಲ ಬಹಳಷ್ಟು ಬೀಳ್ಕೊಡೋ ಸಮಾರಂಭಗಳನ್ನ ಮಾಡಿದ್ರು. ಆ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗಿತ್ತು. ಅಂಥದ್ರಲ್ಲಿ ನಾನು ಹೊಸದಾಗಿ ಒಂದು ನೇತೃತ್ವವನ್ನು ವಹಿಸಿಕೊಂಡು ನಿಮ್ಮ ಬೀಳ್ಕೊಡೋ ಸಮಾರಂಭ ಹೇಗೆ ಮಾಡ್ತೀನೋ ಏನೋ ಒಂದು ನಂಬಿಕೆ ಇತ್ತು. ಆದರೆ ಅವರ ಮಾರ್ಗದರ್ಶನ, ಅವರ ಸಹಕಾರದೊಂದಿಗೆ ನಾನು ಒಂದು ಒಳ್ಳೆಯ ಬೀಳ್ಕೊಡೋ ಸಮಾರಂಭವನ್ನು ಆಯೋಜನೆ ಮಾಡಿದ್ದೆ ಅನ್ನುವ ಒಂದು ಭರವಸೆ ನನಗೆ ಆವಾಗ ಉಂಟಾಯಿತು. ನಾನು ಬಹಳಷ್ಟು ಜನರನ್ನ ಬಡ್ದಿದ್ದೀನಿ. ಯಾಕಂದ್ರೆ ಗಣಿತ ಶಿಕ್ಷಕಿ ಅಲ್ಲ ನಾನು. ಗಣಿತ ಶಿಕ್ಷಕಿ ಅಂದ್ರೆ ಎಲ್ಲರಿಗೂ ಅಲರ್ಜಿ. ಬಸ್ನಾಗ್ ಸರ್ ನನ್ನ ಜೊತೆ ಭಾಳ ಜಗಳಾಡ್ತಿದ್ರು. ಯಾಕೆ ಜಗಳಾಡ್ತಿದ್ರು ಅಂತ ಈಗ ಗೊತ್ತಾಯ್ತು ನನಗೆ. ನಾನು ಅವ್ರ ವಿಷಯವನ್ನ ಕಸ್ಕೊಂಡಿದ್ದಕ್ಕೆ ನನ್ನ ಜೊತೆ ಜಗಳಾಡ್ತಿದ್ರು ಅವರು. ಹಾಗೆ ನಮ್ಮ ಸಹೋದ್ಯೋಗಿಗಳ ಜೊತೆ ಮಧ್ಯ ಭಿನ್ನಾಭಿಪ್ರಾಯ ಬರ್ತಾ ಇತ್ತು. ಅವರು ಹೇಳಿದಾಗೆ ಭಿನ್ನಾಭಿಪ್ರಾಯ ಯಾವುದಕ್ಕೂ ಅಲ್ಲ, ಕೆಲಸಕ್ಕಾಗಿ ಬರ್ತಾ ಇತ್ತು. ಅಂತ ಒಂದು ಅನುಭವನ ಇಲ್ಲಿವರೆಗೂ ನೆನೆಸ್ತೀನಿ. ಯಾಕಂತಂದ್ರೆ ಈಗ ನೆಕ್ಸ್ಟ್ ಮೇಗೆ ನನ್ನ ಎಕ್ಸ್ಪೀರಿಯನ್ಸ್ 20 ವರ್ಷಗಳಾಗ್ತಾ ಇದೆ. 20 ವರ್ಷಗಳಲ್ಲಿ ಈಗ ನಾನು ಕಿತ್ತೂರು ಕ್ಲಸ್ಟರ್ನ BRP ಕೆಲಸ ಮಾಡ್ತಿದ್ದೀನಿ. ಅನೇಕ ಶಾಲೆಗಳಿಗೆ ಭೇಟಿ ಕೊಡ್ತೀನಿ. ಅಲ್ಲಿ ಬಹಳಷ್ಟು ಮೈಗಳು ಶಿಕ್ಷಕರು ಕಾಣ್ತೀನಿ ನಾನು. ವಿದ್ಯಾರ್ಥಿಗಳಲ್ಲಿ ಏನೂ ಕಲಿಕೆ ಇಲ್ಲ, ಗುಣಮಟ್ಟದ ಶಿಕ್ಷಣ ಇಲ್ಲ. ಯಾಕಂತಂದ್ರೆ ಶಿಕ್ಷಕರಿಗೆ ಕಲಿಸಲು ಸಮಯ ಇಲ್ಲ. ಯಾಕೆ ಸಮಯ ಇಲ್ಲ? ಅನೇಕ ಯೋಜನೆಗಳು, ಅನೇಕ ಆನ್ಲೈನ್ ವರ್ಕ್ಸ್ ಅದು ಶಿಕ್ಷಕರು ಮಾಡಬೇಕಾಗ್ತದೆ. ಹೈಸ್ಕೂಲ್ನಲ್ಲಿ ಒಂದು ಸ್ಟಾಫ್ ಇರ್ತಾರೆ, ಕ್ಲರ್ಕ್ ಅಂತ ಹೇಳಿ ಅವ್ರು ಮಾಡ್ತಾರೆ. ಆದರೆ ಪ್ರೈಮರಿಯಲ್ಲಿ ಶಿಕ್ಷಕರೇ ಈ ಆನ್ಲೈನ್ ವರ್ಕ್ಗಳನ್ನೆಲ್ಲ ಮಾಡಬೇಕಾಗ್ತದೆ. ಈ ಸದ್ಯಕ್ಕಂತೂ ಪುಷ್ಟಿ, ಅಪಾರ್ ಈ ಯೋಜನೆಗಳ ಹಿಂದೆ ಬಿದ್ದು ಶಿಕ್ಷಕರ ಮತ್ತು ಮಕ್ಕಳ ಮಧ್ಯೆ ನಡುವೆ ಇರುವ ಸಂಬಂಧ ಮರೆಮಾಚ್ತಾ ಇದೆ. ಆದ್ರೆ ನಿಮ್ಮ ಟೈಮಲ್ಲಿ ನಮಗೆ ಹಾಗಾಗ್ಲಿಲ್ಲ. ನಾವು ನಿಮ್ಮ ಜೊತೆ ಬಹಳ ಬೆರೀತಿದ್ವಿ. ನನಗೆ ಇನ್ನೂ ನೆನಪಿದೆ, ಒಂದು ಸಲ 8ನೇ ತರಗತಿ ಮಕ್ಕಳಿಗೆ ನೀವು ಹೇಳ್ತಿದ್ದಾಗ ಅನ್ಸುತ್ತದೋ, ನಾಗರಮುನ್ನೋಳಿಗೆ ನಿಮ್ಮ ಮಕ್ಕಳಿಗೆ ಸೈಕಲ್ ಬಂದಿದ್ದಾವೆ, ಆ ಸೈಕಲ್ನ ತೆಗೆದುಕೊಂಡು ನೀವು ನಾಗರಮುನ್ನೋಳಿಗೆ ಬರಬೇಕು ಅಂತ ಹೇಳಿದ್ರು. ನಾನು ಕ್ಲಾಸ್ ಟೀಚರ್ ಇದ್ದೆ. ಇವ್ರ ಜೊತೆ ನಾನು ಸೀರೆ ಉಟ್ಕೊಂಡು ಸೈಕಲ್ ಉಟ್ಕೊಂಡು ಹೋಗಿದ್ದೆ. ಅದು ನೆನಪಿದೆ ನನಗೆ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಹೇಗೆ ನಿಮ್ಮ ತವ್ರ ಮನೆಯನ್ನು ಮರೆಯೋದಿಲ್ವೋ ಹಾಗೆ ನನಗೂ ಇದೆ ಬೆಳಕೂರು ಶಾಲೆ. ಯಾಕಂದ್ರೆ ನಾನು ಫಸ್ಟ್ ಮೊದಲು ಅಪಾಯಿಂಟ್ ಆಗಿದ್ದು ಇಲ್ಲೇ, ಮತ್ತು ನೀವು ನಮ್ಮ ಫಸ್ಟ್ ಬ್ಯಾಚ್. ಅದಕ್ಕಾಗಿ ನಾನು ಎಂದೂ ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಸ್ತು ಇದೆ,
ಅದು ಎಲ್ಲರೂ ಬೈತಾರೆ, ನಾನು ಇತ್ತೀಚೆಗೆ ಭಾಳ ಬೈತಾ ಇದ್ದೀನಿ. ಆದರೆ ಇವತ್ತು ಅದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದು ಏನಪ್ಪ ಅಂತಂದರೆ ಮೊಬೈಲ್ ಇಲ್ಲದೆ ಇದ್ದರೆ ನಾವೆಲ್ಲ ಇವತ್ತಿಗೆ ಸೇರ್ತಾ ಇರಲಿಲ್ಲ. ವೆರಿ ಥ್ಯಾಂಕ್ಸ್ ಟು ಮೊಬೈಲ್. ಅದು ನಮ್ಮ ಜಗತ್ತನ್ನು ನಮ್ಮ ಅಂಗೈಯಲ್ಲಿ ಇಟ್ಟಿದೆ. ಆ ಒಂದು ಮೊಬೈಲ್ನಿಂದಾಗಿ ನಾವೆಲ್ಲ ಇಲ್ಲಿ ಸೇರೋ ಹಾಗಾಗಿದೆ. ಆದರೆ ಆ ಮೊಬೈಲ್ನಿಂದ ನೀವೆಲ್ಲ ಸೇರೋ ಹಾಗೆ ಮನಸ್ಸು ಮಾಡಿದಿರಲ್ಲ, ನಿಮ್ಮ ಮನಸ್ಸು ಬಹಳ ದೊಡ್ಡದು. ಸ್ನೇಹಿತರು ಹೇಳಿದ್ರು ನೌಕರಿ ಹಿಡಿಯೋದಷ್ಟೇ ಶಿಕ್ಷಣ ಅಲ್ಲ ಅಂತ. ನಿಜವಾಗ್ಲೂ ಅದೇ, ಮಗುವಿನ ಸರ್ವತೋಮುಖ ಬೆಳವಣಿಗೆನೇ ಶಿಕ್ಷಣ. ಸರ್ವತೋಮುಖ ಅಂತಂದ್ರೆ ಒಂದು ನೌಕರಿ ಹಿಡದೆ ಅಂತಂದ್ರೆ ಅವನು ಬಹಳ ಸಾಧನೆ ಮಾಡಿದಾನೆ ಅಂತ ಏನೂ ಅರ್ಥ ಅಲ್ಲ. ಒಬ್ಬ ಗೃಹಿಣಿ ಮಹಿಳೆ ಮನೆಯನ್ನ ಸಂಭಾಳಿಸ್ತಾ ಅಂದ್ರೆ ಒಬ್ಬ ಮ್ಯಾನೇಜರ್ ಲೆವೆಲ್ ಪೋಸ್ಟ್ ಅನ್ನ ನಿರ್ವಹಿಸಿದಂತ ಅರ್ಥ ಅದು. ಯಾಕೆ ಮ್ಯಾನೇಜರ್ ಅಂತ ಹೇಳ್ತೀನಿ ಅಂತಂದ್ರೆ, ಒಂದು ಹೆಣ್ಣು ಮಗಳ ಬ್ರೈನ್ ಮಲ್ಟಿ ಫಂಕ್ಷನ್ಸ್ ಮಾಡ್ತದೆ. ಆ ತಾಕತ್ತು ಗಂಡು ಮಕ್ಕಳಿಗಿಲ್ಲ. ಇದನ್ನ ಮಾಡಿ ಅಂತ ಮಾಡ್ತಾರೆ, ಇದನ್ನ ತಂದು ಕೊಡಿ ಅಂತಂದ್ರೆ ತಂದು ಕೊಡ್ತಾರೆ. ಹೀಗೆ ಇರಬೇಕು ಅಂತಂದ್ರೆ ಹಾಗೆ ಇರ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಂದು 2006 ಹಾಗೂ 7ನೇ ಸಾಲಿನ ಪ್ರಾಥಮಿಕ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇಲ್ಲಿ ಭಾಗವಹಿಸಿದ್ದೇವೆ. ಫಸ್ಟ್ ನಾನು ಈ 2006 ಹಾಗೂ 7ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನನಗೆ ಕರೆ ಬಂದಾಗ, ಮೇಡಮ್ ನೀವು ಇವತ್ತು ಜನವರಿ 19 ಈ ಕಾರ್ಯಕ್ರಮಕ್ಕೆ ನೀವು ದಯವಿಟ್ಟು ಬರಬೇಕು ಅಂತ ಹೇಳಿದಾಗ ಲಕ್ಷ್ಮೀ ಅವರೇ ನಾನು ಫೋನ್ ಮಾಡಿದ್ದೆ. ಅದರೊಟ್ಟಿಗೆ ನಾನು ಭರವಸೆ ಮಾತುಗಳನ್ನು ಕೊಡಲಿಲ್ಲ. ನನ್ಗೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಆಗ್ತೈತಿ, ನನ್ನ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ಬರೋಕ್ಕೆ ಆಗಂಗಿಲ್ಲ ಅಂತಲೇ ನಾನು ಅವಳಿಗೆ ಹೇಳಿದ್ದೆ. ಆದರೆ ನಿಮ್ಮ ಪ್ರೀತಿ, ವಿಶ್ವಾಸ, ಭಕ್ತಿನೋ ಏನೋ ನನಗೆ ಗೊತ್ತಿಲ್ಲ, ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂತು ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಮಾಡಿದ ವೆಲ್ಕಮ್ ಆಗಿರ್ಬೋದು, ನೀವು ನಮ್ಗೆ ಅಲ್ಲಿ ನಮಸ್ಕಾರ ಮಾಡಿ ಇರ್ಬೋದು. ಈ ಸಂಸ್ಕಾರ ಈಗ ಇರುವಂತಹ ಮಕ್ಕಳಿಗೆ ಅದು ಇಲ್ಲ. ಇವತ್ತು ನಾನು ನನ್ನ ಮಕ್ಕಳನ್ನ ಹಿಡ್ಕೊಂಡೇ ಹೇಳ್ತೀನಿ, ಅವರೆಲ್ಲ CBSE ಸ್ಟ್ಯಾಂಡರ್ಡ್ ಸ್ಕೂಲ್ ಏನಾದ್ರು ಕಲ್ತಿರ್ಬೋದು. ಕಡೆ ನಿಮಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಸಿಕ್ತು, ಆದರೆ ಈಗಿನ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆ, ಆದರೆ ಸಂಸ್ಕಾರ ಅನ್ನೋದು ಸಿಗ್ತಿಲ್ಲ. ಅದು ತುಂಬಾ ಬೇಸರದ ಸಂಗತಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು 2004 ಈ ಶಾಲೆಗೆ ಬಂದಾಗ ನಾನು ನಮ್ಮ ತಂದೆಯವ್ರ ಜೊತೆ ನಾನು ಇಲ್ಲಿ ಬಂದಿದ್ದೆ. ನನ್ನ ಬಿಜಾಪುರದಿಂದ ಒಂದು ದೊಡ್ಡ ಜೀಪ್ ಮಾಡ್ಕೊಂಡು ನಮಗೆಲ್ಲ ಸಾಮಾನ್ಯ ಲಗೇಜ್ ಸಹಿತ ನಾನು ಈ ಶಾಲೆಗೆ ಬಂದಿದ್ದೆ. ನಮ್ಗೆ ಇನ್ನೂ ನೆನಪೈತಿ. ಅರ್ಧಾಮಿ ಸರ್ ಎಲ್ಲರೂ ಇದ್ರು, ಅವ್ರು ಭಾಳ ಪ್ರೀತಿ ಆಧಾರದಿಂದ. ಸಾವಂತ್ ಸರ್, ಕೋಟಗಿ ಸರ್ ಅವರೆಲ್ಲ ಇದೇ ಊರಿನವ್ರು ಆಗಿರೋದ್ರಿಂದ ಭಾಳ ಪ್ರೀತಿಯಿಂದ ನಾನು ವೆಲ್ಕಮ್ ಮಾಡಿದ್ರು. ನಾನು ಭಾಳ ಚಿಕ್ಕವಳು, 21 ಅಷ್ಟೇ ವಯಸ್ಸು. ನಂದು ಜಸ್ಟ್ PUC TCH ಮುಗಿದ ತಕ್ಷಣನೇ ಅಪಾಯಿಂಟ್ಮೆಂಟ್. ಆಮೇಲೆ ನೀವು ವಿದ್ಯಾರ್ಥಿಗಳಾಗಿ ಬಂದ್ರಿ. ಆಮೇಲೆ ನಮ್ಮ ಫಾದರ್, ನಮ್ಮ ತಂದೆಯವರು ಡಿಗ್ರಿ ಕಾಲೇಜ್ ಪ್ರೊಫೆಸರ್, ಅವರು ಈ ಡಯಾಸ್ ನೋಡಿದ್ರು ಶಾಲೆಗೆ ಬಂದ ತಕ್ಷಣನೇ. ನಾನು 2004 ಬಂದಂತ ಏನು ನೋಡಿದ್ದೆ ಡಯಾಸ್, ಇನ್ನೂವರೆಗೂ ಅದೇ ಡಯಾಸ್ ಇದೆ. ಅವರು ಹೊಸ ನೋಡ್ರಿ. ನಾವೇನಂದ್ರೆ ನಮ್ಮ ಫಾದರು ಒಂಚೂರು ಭಾಷಣಕಾರರು, ಒಳ್ಳೆಯ ಸಾಹಿತಿಗಳು, ಎಷ್ಟೋ ಪುಸ್ತಕಗಳನ್ನು ಅವರು ಬರೆದ್ರು, ಡಾಕ್ಟರೇಟ್. ಅವರು ಹೇಳಿದ್ರು ಈ ಡಯಾಸ್ ನೋಡಿ, ಅಮ್ಮ ನಿನ್ನ ಶಾಲೆ ಭಾರಿ ಬೆಸ್ಟ್ ಶಾಲೆ ಸಿಕ್ಕೈತಿ, ನಿನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ನೀ ಏನಾದ್ರು ಕೆಲಸ ಮಾಡಿದ್ರೆ ಮುಂದೆ ವಿದ್ಯಾರ್ಥಿಗಳು ನಿಮ್ಮನ್ನು ಜೀವನ ಪರ್ಯಂತ ನೆನೆಸ್ತಾರ. ಆ ಜೀವನ ಪರ್ಯಂತ ಏನು ನೆನೆಸಿದ್ರು ಅಂತ ಅವತ್ತು ಹೇಳಿದ್ದು ಅದು ಇವತ್ತು ಸಾರ್ಥಕ ಆಯಿತು ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಡಯಾಸ್ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾವ ಅಂತ ಅವಾಗ ಅವರು ಹೇಳಿದ್ರು. ಅದೇ ರೀತಿಯಾಗಿ ಇಲ್ಲಿ ಆನ್ಯುವಲ್ ಡೇಗಳು ನಡೀತಿದ್ವು. ರಾತ್ರಿ ಎಲ್ಲರೂ ಸೇರಿ ಆನ್ಯುವಲ್ ಡೇಗಳನ್ನ ನಾವು ಮಾಡಿದ್ರು ಸರ್. ಅವತ್ತು ಹಾಲ್ಟ್ ನಡಿಬೇಕಾಯ್ತು. ನಾನು ಇಲ್ಲೇ ನಾನು ಚಿಕ್ಕೋಡಿಯಿಂದ ಬರ್ತಿದ್ದೆ. ಪಕ್ಕಿರ ಮೇಡಮ್ ತಮ್ಮ ಮನೆಗೆ ಕರ್ಕೊಂಡು ಹೋದ್ರು. ತುಂಬಾ ತಾಯಿ ಹೃದಯವರು. ಅವ್ರು ನಾನು ಇನ್ನೂ ನೆನೆಸ್ತೀನಿ. ನನ್ನ ಮಗಳಿಗೆ ಹೇಳಿದೆ, ಅಮ್ಮ ನೀನಮ್ಮ ನಮಗೆಲ್ಲ ಕರ್ಕೊಂಡು ಹೋಗಿ ಅಷ್ಟು ಪ್ರೀತಿ ತೋರಿಸಿದ್ರು ಅವರು. ಅವ್ರು ಇನ್ನೂ ಮರೆಯಕ್ಕೆ ಆಗಂಗಿಲ್ಲ. ಮುರಳಿ ಮೇಡಮ್ ಅವರು, ಚೋಳ ಟೀಚರು, ಎಲ್ಲರೂ ನಮಗಿಲ್ಲಿ ಇದು ಒಂಥರ ಮಾತೃ ಸ್ಥಳ. ಇದು ತವರು ಮನೆ ಅಂದ್ರೂ ನಮ್ಗೆ ತಪ್ಪಿಲ್ಲ. ಅಷ್ಟೇ ಇಲ್ಲಿ ನಮಗೆಲ್ಲರೂ ಪ್ರೀತಿ ತೋರಿಸಿದ್ರು. ಎಲ್ಲ ಶಿಕ್ಷಣ
ಆಗಿರ್ಬೋದು, ನಮ್ಮ ಮೇಡಮ್ ಅವರಾಗಿರ್ಬೋದು, ನಾನು ಇಲ್ಲಿ ಹೋಗ್ಬೇಕಂತ ಹೇಳಿ ನಾನು ಇಷ್ಟಪಡಲಿಲ್ಲ. ಅದ್ರ ಅನಿವಾರ್ಯ ಕಾರಣಗಳಿಂದ ನಮ್ಮ ಊರಿಗೆ ನಾನು ಹೋಗಲೇಬೇಕಾಯಿತು. ನಮ್ಮ ಊರು ಬಿಜಾಪುರ ಎಲ್ಲ ಸಂಬಂಧ ಎಲ್ಲ ಅಲ್ಲೇ ಇರೋದ್ರಿಂದ ನಾನು ಅಲ್ಲೇ ಹೋಗಬೇಕಾಗಿತ್ತು. ಆಗ ನನಗೆ ಇಲ್ಲಿನ ಹೋಗಕ್ಕೆ ಇಷ್ಟನೇ ಇರಲಿಲ್ಲ. ಇಲ್ಲಿ ಊರ, ಇಲ್ಲಿ ಮಕ್ಕಳು, ಇಲ್ಲಿ SDMC ಅವರು ಅಷ್ಟೇ ಬರ್ಲಿದ್ರು. ಅವರಿಗೆ SDMC ಪ್ರಶಸ್ತಿ ಸಿಕ್ಕಿತ್ತು ಒಂದು ವರ್ಷಕ್ಕೆ. ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರು ಇಲ್ಲೆಲ್ಲ. ಈಗ ನಾನು ವರ್ಕ್ ಮಾಡ್ತಿರೋದು 4ನೇ ಶಾಲೆ. ನಾನು ಶಾಲೆಯಿಂದ ಸೊ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಆಮೇಲೆ ಮತ್ತೊಂದು, ಈ ನಿಮ್ಮ ಸಂಸ್ಕಾರ ಅನ್ನೋದು ಹೀಗೆ ಮುಂದುವರಿಲಿ. ಈ ನಿಮ್ಮ ಆದರ ಸನ್ಮಾನ ಮಾಡುವಂತಹ ಈ ನಿಮ್ಮ ವಿಚಾರ ನಾಳೆ ನಿಮ್ಮ ಮುಂದಿನ ಪೀಳಿಗೆಗೂ ಈ ಭಾವನೆಗಳು ಬರಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಇಲ್ಲಿವರೆಗೂ ನನ್ನನ್ನು ಕರೆಯಿಸಿ ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು. ಗ್ರಾಮದ ಅಧಿದೇವತೆಯಾದ ಆಂಜನೇಯ ಸ್ವಾಮಿಯಲ್ಲಿ ಪದಾರವಿಂದಗಳಲ್ಲಿ ಪಡಮಟ್ಟು ವೇದಿಕೆ ಮೇಲೆ ನಿವೃತ್ತ ಮುಖ್ಯೋಪಾಧ್ಯಾಯರಾದ ದರ್ಬಾರಿ ಸರ್ ಅವರೇ, ಸಂತೇಶ್ ಸರ್ ಅವರೇ, ಅರ್ಕಾವಿ ಸರ್ ಅವರೇ, ಅದೇ ರೀತಿ ಬಸ್ಮೇಶ್ ಸರ್ ಅವರೇ, ಕೋಟ್ಗಿ ಸರ್ ಅವರೇ, ಐನಾಪುರ ಸರ್ ಅವರೇ, ಮಸರೂಟಿ ಮೇಡಮ್ ಅವರೇ, ಮುರಳಿ ಮೇಡಮ್ ಅವರೇ, ಪೂಜಾರಿ ಸರ್ ಅವರೇ, ಅದೇ ರೀತಿ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿನಿಯರು ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಮೊದಲಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಏನೋ ಒಂದು ಇಲ್ಲಿ ಬಂದ ತಕ್ಷಣ ಖುಷಿ ಆಗ್ತದೆ. ಬೆಳಕೂಡದಾಗ ಬೆಳಕೂಡು ಇತಿಹಾಸದಲ್ಲಿ ಫಸ್ಟ್ ಪೈಲ ಗುರುವಂದನೆ ಕಾರ್ಯಕ್ರಮ ಮಾಡಿದವರಂದ್ರೆ 2006-7ನೇ ಸಾಲಿನಿಂದ ಬಹಳ ಖುಷಿ ಆಗ್ತದೆ. ನನಗೆ ಅನಿಸ್ತಿತ್ತ ಎಲ್ಲ ಕಡೆ ವಾಸವನ್ನ ನೋಡ್ತಿದ್ವಿ, ಎಲ್ಲ ಕಡೆ ಗುರುವಂದನೆ ಕಾರ್ಯಕ್ರಮ ಮಾಡತ್ತಾರ. ಯಾಕಂದ್ರೆ ಇಲ್ಲಿ ಶತಮಾನೋತ್ಸವ ಮಾಡೋರಿದ್ರು, ಅದು ಯಾಕೋ ಕ್ಯಾನ್ಸಲ್ ಆತ. ನಾನು ಫಸ್ಟ್ ಪೈಲ ಬರ್ಕತ್ತಲ್ಲಿ ಮತ್ತು ಗಜಾನನ್ ಬಂದಾಗ ಅದನ್ನೇ ಹೇಳಿದ್ನಿ ಅವ್ರಿಗೆ, ಹಿಂಗ ಗುರುವಂದನೆ ಮಾಡೋರಲ್ಲ ಇದ್ರಿ, ಹೆಂಗ್ ಮಾಡಿದ್ರಿ ಹಂಗ ಅಂತಂದು ಕೇಳೋರು. ನೋಡಪ್ಪ, ಗುರುವಿನ ಬಗ್ಗೆ ಹೆಮ್ಮೆ ಐತಲ್ಲ, ಅದೇ ಒಂದು ದೊಡ್ಡ ಸಂಗತಿ. ಫಸ್ಟ್ ಪೈಲ ಇಲ್ಲಿ ಸುಮಾರು ನಾನು 22 ವರ್ಷ ಆಯ್ತಿಲ್ಲಿ ವರ್ಕ್ ಮಾಡಕ. ಇನ್ನೂ ಮಾಡ್ತೀನು, ನಿಮ್ಮ ಮಕ್ಕಳಿಗೂ ಕೂಡ ಹಂಗೆ ಹೇಳ್ಕೊಡ್ತೀನು. ಅದ್ರಾಗ ಒಂದೆರಡು ಮಾತಿಲ್ಲ, ರಿಟೈರ್ಡ್ ಆಗೋ ತನಕ ಇಲ್ಲೇ ಇರ್ತೀನಿ. ಒಂದು ಖುಷಿ ಆಗ್ತೈತಿ. ಯಾಕಂದ್ರೆ ಬೆಳಕೂಡದಾಗ ಫಸ್ಟ್ ಪೈಲ ಮಾಡಿದ್ದು ನಿಮ್ನೆಲ್ಲಾರು ನೋಡಿದ್ರು. ಈ ಪೇಟ ಇದನ್ನ ನೋಡ್ರ ಏನೋ ಇಲ್ಲಿ ಮದುವೆ ಸಮಾರಂಭ ನಡೆದೇನೋ ಅಂತ ನನಗೆ ಭಾವನೆ ಆಯ್ತು, ನನ್ನ ಅನಿಸಿಕೆ ಆಯ್ತು. ಮದುವೆನ ನಡೆದ ಕ್ಯಾಂಬಲ್ ಅಂತ ಅಲ್ಲಿ ಬೆಳಕೂಡ ಬಸ್ ಸ್ಟ್ಯಾಂಡ್ನಾಗ ಹೊಂಟವರೆಲ್ಲ ಇಲ್ಲಿ ಮದುವೆ ಕಾರ್ಯಕ್ರಮ ನಡೆದೇನೋ ಅನ್ಕೊಂಡಿರ್ಬೇಕಂತ ನನಗೆ ಹಂಗೆ ಅನಿಸ್ತ. ಅಷ್ಟೊಂದು ನಿಮ್ಮದು ಗುರು ಭಕ್ತಿ ಐತಲ್ಲ, ಅದು ಒಂದು ಖುಷಿ. ಇಲ್ಲಿ ಊರಿನ ಹಿರಿಯರಿರ್ಬೋದು, ನಮಗೂ ಕೂಡ ಅಷ್ಟೇ ಸಹಕಾರ ಕೊಟ್ಟಾರ. ನನಗೆ ಮೊದಲ ಏನೋ ಲೇಟ್ ಮಾಡಿ ಬಡ್ದಿರ್ಬೋದು, ನಿಮ್ಮನ್ನ ಓಡಿಸಿರ್ಬೋದು ಗ್ರೌಂಡ್ನಾಗ ಕೆಲವೊಂದಷ್ಟು ಮಂದಿನ, ಏನಾದ್ರೂ ಬಡ್ದಿರ್ಬೋದು, ಅದಕ್ಕೆ ಕ್ಷಮೆ ಇರಲಿ. ಈಗ ನಿಮ್ಮ ಮಕ್ಕಳಿಗೂ ಕೂಡ ಸ್ಪೋರ್ಟ್ಸ್ನಾಗ ನನ್ನ ವಿಷಯ ಅಲ್ಲ, ಅಂತ ನನಗೆ ಹೆಮ್ಮೆ. ನೀವು ಭಾಗವಹಿಸಾಕ ನೀವು ಪಾಲಕರಾಗ್ತೀರಿ, ನೀವು ಪ್ರೋತ್ಸಾಹ ಕೊಡ್ಬೇಕು. ಯಾಕಂದ್ರೆ ಬಸವೇಶ್ವರನ ನೆನೆಯುತ್ತಾ ನಮ್ಮ ನಿಮ್ಮೆಲ್ಲರಿಗೆ ಆರಾಧ್ಯ ದೈವವಾಗಿರ್ತಕ್ಕಂಥ ವಿದ್ಯಾದೇವನ ಸ್ಮರಿಸುತ್ತಾ, ಇಲ್ಲಿ ವಿಶೇಷವಾಗಿ 2006 ಮತ್ತು 7ನೇ ಸಾಲಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಕೂಡಿಕೊಂಡು ಎಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ದರ್ಬಾರ್ ಸರ್ ಅವರೇ, ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಬಾಬು ಕಾಕ ಕಾಮತೆ ಅವರೇ, ಇನ್ಮೇಲೆ ವೇದಿಕೆಯಲ್ಲಿ ಆಶೀರ್ವಾಗಿರ್ತಕ್ಕಂಥ ಎಲ್ಲರ ಹೆಸರನ್ನ ಈಗಾಗಲೇ ಬಹಳಷ್ಟು ಜನ ಹೇಳಿದರು. ಅವರು ಹೇಳಿದಂತೆ ನಾನು ತಮ್ಮೆಲ್ಲರ ಹೆಸರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತಾ ಇದ್ದೀನಿ. ಏನ್ ಪಾತ್ರ ಅಂದ್ರೆ ಬಹುಶಃ ನೀವೆಲ್ಲ ಅನ್ಬೋದು, ಬಹಳ ಜನ ಮಾತಾಡಿದಾರ ಸರ್ ಏನು ತಿಂದಿಲ್ಲ, ಡಬಲ್ ಕಾಣಾಕತ್ತೀರಿ ಸರ್ ಅಂದ್ರೆ ನಮಗೂ ಅಸ್ವಸ್ಥ ಆಗೋದು. ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಖುಷಿಯನ್ನು ನೋಡಿದಾಗ, ನಿಮ್ಮ ಮುಖದ ಮೇಲೆ ಇರ್ತಕ್ಕಂಥ ಕಳೆಯನ್ನು ನೋಡಿದಾಗ ಬಹುಶಃ ನಾನು ಏನು ಬಹಳ ಮಾತಾಡಂಗಿಲ್ಲ, 1 ತಾಸು ಮಾತಾಡಿ
ಬಿಟ್ಬಿಡ್ತೇನೆ ನಿಮ್ಗೆ. ನಾನು ಮೊಟ್ಟ ಮೊದಲಿಗೆ 2006 ಮತ್ತು 7ನೇ ವಿದ್ಯಾರ್ಥಿಗಳಿಗೆ ಬಹಳಷ್ಟು 1000 ಕೋಟಿ ಅಭಿನಂದನೆ ಹೇಳಿದ್ರು ಕೂಡ ಅದು ಕಡಿಮೆ ಅಂತಕ್ಕಂಥ ಮಾತನ್ನ ಈ ಸಂಬಂಧ ಯಾಕೆ ಹೇಳಲಿಕ್ಕೆ ನಾ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲಿ ಬಿಜಾಪುರ ಎಲ್ಲಿ ಕಿತ್ತೂರ ನೋಡ್ರಿ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದ ಸಂಬಂಧವಯ್ಯ, ಎಲ್ಲಿಂದ ಎಲ್ಲಿಂದನೂ ಕೂಡಿಸಿರ್ತಕ್ಕಂಥ ಈ ಬಳಗ ಏನಿದೆ 2006 ಮತ್ತು 7ನೇ ಸಾಲಿನ ಬಳಗ ಇವತ್ತು ನಮ್ಮ ಎಲ್ಲರನ್ನ ಒಂದ್ ಕಡೆಗೆ ನೋಡ್ಲಿಕ್ಕೆ ಒಂದೇ ವೇದಿಕೆ ಕೂಡಿಸಿಲ್ಲ. ನಿಮಗೆ ಇನ್ನೊಂದ್ಸಲ ಮೊಟ್ಟ ಮೊದಲಿಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಬಹಳಷ್ಟು ಜನ ಬಹಳ ವಿಷಯಗಳನ್ನ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಆದ್ರೂ ಕೂಡ ಹಳೆ ವಿದ್ಯಾರ್ಥಿಗಳು ಅಂತಕ್ಕಂಥದ್ದೇನಿದೆ, ಗುರು ಸ್ಪಂದನ ಅಂತಕ್ಕಂಥದ್ದೇನಿದೆ, ಬಹುಶಃ ಹೇಳ್ತಿರ್ತಾರೆ ಮುಂದೊಂದು ಗುರಿ ಇರಬೇಕು, ಹಿಂದೊಬ್ಬ ಗುರು ಇರಬೇಕು, ಓದುತ್ತೆ ವಿದ್ಯಾರ್ಥಿಗಳ ದಂಡ ತಿಳ್ಕೊಂಡು ಹೇಳ್ತೇವೆ ನಾವು. ಈ ಸಮಾಜದೊಳಗ, ಈ ಭೂಮಿ ಒಳಗ ನಾವು ಶಿಕ್ಷಣವನ್ನು ಕಲಿಯುವಂತ ಸಂದರ್ಭದೊಳಗ ಯಾವುದೇ ರೀತಿ ಶಿಕ್ಷಣವನ್ನು ಕಲಿತರು ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ನೀವೆಲ್ಲ ಕಲ್ತಿದಿಲ್ಲ. ಇದು ನಿಮ್ಮ ಜೀವನದೊಳಗ ನಿಮ್ಮನ್ನ ಎತ್ತಿದ ಕೈ ಆಡಿಸ್ಲಿಕ್ಕೆ ಈ ಸಂಸ್ಕಾರ ಮತ್ತು ಸಂಸ್ಕೃತಿ ಬಹಳ ಮುಖ್ಯ ಅಂತಕ್ಕಂಥ ಬಹಳ ಮಹತ್ವವಾಗಿದೆ. ಯಾಕಂದ್ರೆ ಈಗಿನ ದಿನಮಾನಗಳೊಳಗ ಎಲ್ಲಾ ಸರ್ಕಾರ ಉಚಿತ ಕೊಡುವಂತ ಸಂದರ್ಭದೊಳಗ ಆಗಿನ ದಿನಮಾನ 2006ರಲ್ಲಿ ನಿಮ್ಗೊಂದು 2 ರೂಪಾಯಿದ ಟಿಕೆಟ್ ಬಂದ ಒಯ್ದು ಅಂದ್ರೆ ಮನೆಯೊಳಗೆ ಪಾಲಕರು ಜಗಳ ತೆಗಿದ್ರ ಅರ್ಥ ರಾಕ್ ಇರ್ಲಿಲ್ಲ ಅಂತ ಅದರ ಅರ್ಥ. ಆಗಿನ ಸಮಸ್ಯೆ ಹಂಗಿತ್ತು. ಆದ್ರೆ ಇವತ್ತು ಬಹುಶಃ ನೀವೆಲ್ಲ ವಿದ್ಯಾರ್ಥಿಗಳು ಕೊಡ್ಕೊಂಡು ನಿಮ್ಮ ಹಳೆ ಬಳಗವನ್ನು ಕೊಡ್ಕೊಂಡು ಪ್ರತಿಯೊಬ್ಬರು ಒಂದು 4-5 ಸಾವಿರ ರೂಪಾಯಿ ಕ್ರೋಢೀಕರಣ ಮಾಡಿದಿರಲ್ಲ, ಅದು ದೊಡ್ಡ ಮಹತ್ವವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಆ 4-5 ಸಾವಿರ ರೂಪಾಯಿ ಕ್ರೋಢೀಕರಣ ಎಲ್ಲಿಂದ ಬಂತು, ಹೇಗೆ ಬಂದಪ್ಪ ಅಂದ್ರೆ ಇರ್ತಕ್ಕಂಥ ಎಲ್ಲ ಗುರುಗಳು ನಿಮಗ ಕಲಿಸಿರ್ತಕ್ಕಂಥ ಒಂದು ವಿದ್ಯೆ ಮುಖಾಂತರ ನೀವು ಬೇರೆ ಬೇರೆ ಉದ್ಯೋಗಗಳು ತೊಡಗಿ ತಮ್ಮಷ್ಟೇ ತಾವು ಏನು ಸಬಲರಾಗಿದ್ದೀರಿ. ಇದು ಸಬಲರಾಗಬೇಕು ಕೂಡ ಕಾರಣ ಇದೆ. ಯಾಕಂದ್ರೆ ಈಗಿನ ದಿನಮಾನದೊಳಗ ಇಷ್ಟೆಲ್ಲ ನಾವು ಜನ ಕೊಡ್ಬೇಕಾದ್ರೆ ಹಣದ ಕ್ರೋಢೀಕರಣ ಬೇಕಾಗ್ತಾ ಇದೆ. ಅದು ಇರ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗುದಿಲ್ಲ. ಅಂತ ಕ್ರೋಢೀಕರಣ ಮಾಡ್ಬೇಕಾದ್ರೆ ಅದಕ್ಕೆ ನೀವೆಲ್ಲ ಪೂರ್ವವಾಗಿ ಶಿಕ್ಷಣವನ್ನು ಕೊಟ್ಟಿದ, ಆ ಶಿಕ್ಷಣವನ್ನು ನೀವೆಲ್ಲ ಪಡ್ಕೊಂಡಿದ್ದೀರಿ. ಬಹುಶಃ ಮನುಷ್ಯನಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಬಹಳ ಮುಖ್ಯ. ಯಾಕಂದ್ರೆ ಒಬ್ಬ ಶಿಷ್ಯ 3 ಋಣಗಳನ್ನು ತೀರಿಸಬೇಕಾಗ್ತಾ ಇದೆ. ಮೊಟ್ಟ ಮೊದಲಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಯ ಋಣವನ್ನು ತೀರಿಸಬೇಕಾಗ್ತಾ ಇದೆ, ಕಲಿತ ಶಾಲೆಯ ಋಣವನ್ನು ತೀರಿಸಬೇಕಾಗ್ತಾ ಇದೆ, ಕಲಿಸಿದ ಗುರುವಿನ ಋಣವನ್ನು ತೀರಿಸಬೇಕಾಗ್ತಾ ಇದೆ. ನೀವು ಬಹುಶಃ ತಂದೆ ತಾಯಿ ಋಣವನ್ನು ತೀರಿಸಲಿದ್ದೀರಿ, ಕಲಿತ ಶಾಲೆಯ ಋಣ ತೀರಿಸಿದಿರಿ. ಇದು 3ನೇದಾಗಿ ಕಲಿಸಿದ ಗುರುವಿನ ಋಣ ನೀವೇನೆಲ್ಲರೂ ಕೊಡುವಂತೂ ತೀರಿಸಿದಿರಿ. ಬಹುಶಃ ನೀವೆಲ್ಲರೂ ಕೂಡ ನೀವು ಧನ್ಯವಂತರು ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತಾ ಇದೆ. ಯಾಕಂದ್ರೆ ಒಬ್ಬ ತಾಯಿ ಜನ್ಮ ಕೊಟ್ಟರೆ ಮುಗಿತು. ತಾಯಿ ಒಬ್ಳು ಜನ್ಮ ಎಲ್ಲ ನಮಗೂ ನಿಮಗೂ ಎಲ್ಲ ಕೊಡ್ತಕ್ಕಂಥ ಜನ್ಮ ತಾಯಿನೇ. ಆ ಪೂಜಾರಿ ಮೇಡಮ್ ಅವ್ರು ಹೇಳಿದ್ರು, ಎಲ್ಲಿ ಹೋದ್ರು ಅವರು ಬರ್ರಿ ಮೇಡಮ್ ಈ ಕಡೆ ಹೇಳಿದ್ರು, ಅವ್ರು ಸ್ತ್ರೀ ಶಕ್ತಿ ಯಾವಾಗಲೂ ಮೇಲುಗೈ ಅಂತಕ್ಕಂಥ, ಅದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ಮಾತು. ಯಾಕಂದ್ರೆ ಈ ಭೂಮಿಗೆ ನಮ್ಮನ್ನೆಲ್ಲ ತಂದು ಬಿಟ್ಟವ್ರು ಯಾರಾದಪ್ಪ ಇದ್ರೆ ಅದು ಸ್ತ್ರೀ ಶಕ್ತಿ ಅಂತಕ್ಕಂಥದ್ದು, ತಾಯಿ ಹೃದಯ, ಹೆಣ್ಣು ಮಕ್ಕಳು ಅಂತಕ್ಕಂಥದ್ದು. ಅದಕ್ಕೆ ನೋಡ್ರಿ ನೀವೆಲ್ಲ ಹೆಣ್ಣು ಮಕ್ಕಳಿಗೆ ಏನೇನು ಹೆಸರು ನಾವು ಬಹುಶಃ ನಮ್ಗೆ ಯಾರಿಗೂ ಇಲ್ಲ. ತಾಯಿ ವಿದ್ಯಾದೇವತೆ ಸರಸ್ವತಿ ಹೆಣ್ಣು, ಲಕ್ಷ್ಮೀ ತಾಯಿ ಹೆಣ್ಣು, ಹರಿತಿರ್ತಕ್ಕಂಥ ನದಿಗಳೆಲ್ಲ ಹೆಣ್ಣು. ನೋಡ್ರಿ ಇವೆಲ್ಲ ಹೆಣ್ಮಕ್ಳಿಗೆ ಹೆಸರು ಅಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಕಣ್ಣಿಗೆ ಕಾಣದ ಪರಮಾತ್ಮ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತು ತಾಯಿ ನಮಗ ಜನ್ಮ ಕೊಟ್ಟರು, ಆದ್ರೆ ಜೀವನ ಕೊಟ್ಟವ್ರು ಯಾರಪ್ಪ ಅಂದ್ರೆ ಇಲ್ಲಿ ಏನು ಕುಂತಾರಲ್ಲ ಇವರೆಲ್ಲ ನಮಗೆ ಜೀವನ ಕೊಟ್ಟವ್ರು. ತಾಯಿ ಕೇವಲ ಜನಿಸ್ಬಿಟ್ರೆ ಮುಗಿಲಿಲ್ಲ, ಆದ್ರೆ ಅದಕ್ಕೆ ಮುಂದೆ ಬದುಕ್ತಕ್ಕಂಥ ಜೀವನ ಕೊಟ್ಟವ್ರು ಯಾರಪ್ಪ ಅಂದ್ರೆ ಈ ಗುರು ಬಳಗ. ಈ ಗುರು ಬಳಗ ನೀವತ್ತು ಏನಿವತ್ತು ಪ್ರತ್ಯುತ್ತರವಾಗಿ ಕೊಟ್ಟಿಲ್ಲ, ಇದೊಂದು ಅವ್ರನ್ನ ಸನ್ಮಾನ ಮಾಡಿರ್ತಕ್ಕಂಥದ್ದು. ಇದು ಯಾವುದು ಸನ್ಮಾನ ಬಹಳ ದೊಡ್ಡದಲ್ಲ. ನೀವು ಇಟ್ಟಿರ್ತಕ್ಕಂಥ ಪ್ರೀತಿ ಮತ್ತು ವಿಶ್ವಾಸ ಏನಿದೆ ಮತ್ತು ನಂಬಿಕೆ ಏನಿದೆ ಅದು ಅತ್ಯಂತ ದೊಡ್ಡ ಸನ್ಮಾನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ಹಿನ್ನೆಲೆ ಒಳಗ ನೀವೇನು ಪಡ್ಕೊಂಡಿದ್ದೀರಿ ಈಗೆಲ್ಲ ಬಹುಶಃ ಬಂದ ಕೂಡಲೇ ವಿನಾಯಕನು ಮತ್ತು ಬರ್ಕತ್ನ ಕೇಳಿನ ಎಷ್ಟು ಮಂದಿ ಬಂದಾಗ ಸರ್ ಫೋಟೋ ನೋಡ್ರಿ ಅಂತ ಹೇಳ್ಬಿಟ್ರು. ಆ ಫೋಟೋದಾಗ ನಮ್ಮ ಸಾಹೇಬರು ಬರ್ದಾರ JP ತಂಗಡಿ ಸರ್ ಅಂತ ತಿಳ್ಕೊಂಡು ಅವ್ರಿಗೆ ಫೋಟೋ ಬಿಟ್ಟಿನ ನಿಮ್ಮ ಗುರುತಂದೈತೆ ಕೇಳಿನ ಮುಂಜಾನೆ ಸರ್ ನಂಗೇನು ಗುರ್ತೈತಿಲ್ರಿ ಕೇಳಿನ ನಂದೇ ಸೂಕ್ಷ್ಮ ಗುರ್ತೈತ್ರಿ ಅಂದ್ರು. ಅಂದ್ರೆ ಇದ್ರ ಅರ್ಥ ಏನಿಷ್ಟೇ, ಬಹುಶಃ ನೀವು ಆಗಿನ ಕಾಲದೊಳಗ ಎಷ್ಟು ಮಂದಿ ಮದುವೆ ಆಗ್ಯಾರಪ್ಪ, ಎಷ್ಟು ಮಂದಿ ಉದಾಹರಣೆ ಬರ್ಕತ್ತ ಮತ್ತು ವಿನಾಯಕನ ಕೇಳಿನ ಸರ್ ಬಹುಶಃ ಇನ್ನೊಂದು 5-6 ಜನ ಹುಡುಗರು ಉಳಿದೇವ್ರಿ ಅಂದ್ರು. ಅವ್ರು ಹುಡುಗಿಯರು ಮಾತ್ರ ಯಾರು ಉಳಿದಿಲ್ಲ. ನೋಡ್ರಿ ಇದು ಕೂಡ ಪೂಜಾರಿ ಮೇಡಮ್ ಹೇಳಿದಾಗ ಅವತ್ತು ಭಾಗ್ಯ.
ಅವ್ರಿಗೆ ಆಗತ್ತಾವ. ಯಾಕಂದ್ರೆ ಅವ್ರು ಯಾಕೆ ಲೇಟ್ ಮಾಡತ್ತಂದ್ರೆ ಚಲೋ ನೌಕರಿ ಹಿಡಿಯಕ್ಕಾಗಿ ಒಂದ್ ಸ್ವಲ್ಪ ವೇಟ್ ಮಾಡತ್ತಾರ. ಅವ್ರಿಗೆ ಆಗಿಲ್ಲ ಬೇಡ, ಅವರು ಆಗತ್ತಾರ ಚಲೋ ನೌಕರಿಗಾಗಿ ಒಂದ್ ಸ್ವಲ್ಪ ವೇಟ್ ಮಾಡತ್ತಾರ. ಪಾಶ್ಚಾತ್ಯರು ಮಾತಾಡಿದ್ರು, ಬಹಳಷ್ಟು ವಿದ್ಯಾರ್ಥಿಗಳು ಮಾತಾಡಿದ್ರು, ವಿದ್ಯಾರ್ಥಿನಿಯರು ಮಾತಾಡಿದ್ರು. ಇಲ್ಲಿ ಬಂದು ನಿಂತು ಮಾತಾಡ್ಬೇಕಾದ್ರೆ ಅದನ್ನ ಶಕ್ತಿ ತುಂಬಿದಾರೆ ಯಾರಪ್ಪ ಅಂದ್ರೆ ಗುರುಗಳು. ಸುಮ್ಮನೆ ಬರಂಗಿಲ್ಲ. ಯಾಕಂದ್ರೆ ನಾವು ಕೂಡ ಇದೇ ಶಾಲೆಯಲ್ಲಿ ನಿಮ್ಮಂಗ ಮುಂದೆ ಕೂತು ನಾವು ಇಲ್ಲೊಬ್ರು ಕಲಿತವ್ರನ್ನ ಇದಕ್ಕೆಲ್ಲ ಯಾರಪ್ಪ ಅಂದ್ರೆ ನಿಮಗಾತು ನಮಗಾತು ಇವ್ರಿಗೂ ಕೂಡ ಹಿಂದೊಬ್ರು ಗುರುಗಳಿದ್ರು. ಆ ಗುರುವಿನ ಸ್ಥಾನ ಏನಿದೆ, ಕೊಟ್ಟಿರ್ತಕ್ಕಂಥ ಗುರುವಿನ ಸ್ಥಾನ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಅದನ್ನೆಲ್ಲ ನೀವು ಪಡ್ಕೊಂಡಿದ್ದೀರಿ. ಬಹುಶಃ ನೋಡ್ರಿ, ಎಲ್ಲೆಲ್ಲಿ ಹುಬ್ಳಿ ಒಳಗೆ ಇವತ್ತು ನಮ್ಮ ಸಹೋದರಿ ಆ ಹುದ್ದೆಗೆ ಹೋಗ್ಬೇಕಾದ್ರೆ ಸುಮ್ಮನೆ ಬರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಒಂದು ವಿದ್ಯೆ ಇದ್ದಾಗ ಮಾತ್ರ ಹುದ್ದೆಗಳು ಬರ್ತಿರ್ತಾವ ಅನ್ನೋದು ನಾವೆಲ್ಲ ಕೇಳಿದೆವು. ಬಹುಶಃ ಇಲ್ಲಿ ಇರ್ತಕ್ಕಂಥವ್ರನ್ನ ಎಲ್ಲರೂ ನೋಡಿ, ನಮ್ಮ ಬರಕತ್ ತಿಳ್ಕೊಂಡಿರ್ಬೋದು, ಪಶ್ಚಾಪರ್ ಇರ್ಬೋದು, ಆ ಸಹೋದರಿ ಇರ್ಬೋದು, ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿ ನೀವು ಸ್ವತಂತ್ರ ನಿಮ್ಮ ಕಾಲ ಮೇಲೆ ನಿಂತು ನನ್ನ ಕುಟುಂಬವನ್ನು ಬದುಕ್ತೀನಿ, ನನ್ನ ತಂದೆ ತಾಯಿನ ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ತೀನಿ ಅಂತಕ್ಕಂಥ ಛಲ ಏನು ನೀಡಿದ್ರಲ್ಲ, ಆ ಎಲ್ಲ ಕುಟುಂಬದ ಸಂಸಾರದ ಮಧ್ಯದೊಳಗ ಇವತ್ತು ಕಲಿಯುಗದೊಳಗೆ, ಈ ಮೊಬೈಲ್ ಯುಗದೊಳಗೆ ನಾ ಏನಾಗ ಮುಂದೊಂದು ಗುರಿ ಹಿಂದೊಂದು ಒಬ್ಬ ಗುರು ಇದ್ದ. ಆದ್ರೆ ಈಗಿನ ನಿಮ್ಮೊಳಗ ಮುಂದೆ ಬಹುಶಃ ಗುರಿಗಳಿಲ್ಲ, ಹಿಂದೂ ಗುರುಗಳಿಲ್ಲ. ಇಲ್ಲ ಅಂತ ಹೇಳ್ಬೇಡ್ರಿ, ಅದಾರೆ. ಆದ್ರೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಗುರಿಯನ್ನ ಯಾವ ವಿದ್ಯಾರ್ಥಿ ಕೂಡ ಇಟ್ಕೊಳ್ತಾ ಇಲ್ಲ. ಆದ್ರೂ ಕೂಡ ಈಗಾಗಲೇ ಮೇಡಮ್ ಅವ್ರು ಹೇಳಿದ್ರು CBSE ಸ್ಕೂಲ್ಗಳದಾವ. ಆದ್ರೆ ಎಂತ CBSE ಇರ್ಲಿ, ಯಾವುದೇ ಇರ್ಲಿ, ಕೇಂದ್ರೀಯ ವಿದ್ಯಾಲಯ ಇರ್ಲಿ, ನಾನು ಮೊಟ್ಟ ಮೊದಲು ನೆನೆಸೋದು ಯಾವ್ದಾದ್ರು ಇದ್ರೆ ಸರ್ಕಾರಿ ಪ್ರಾಥಮಿಕ ಶಾಲೆ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಿದ್ದೇನೆ. ನಿಮ್ಮ ಮಕ್ಕಳನ್ನ ಎಲ್ಲಿ ಓದಿಸ್ರಿ, ನಂದು ಏನು ತಪ್ಪಿಲ್ಲ. ಆದ್ರೆ ನಾವು ಓದಿದಾಗ ನಮ್ಮ ಮಕ್ಕಳು ಕೂಡ ಕನ್ನಡ ಶಾಲೆಗೆ ಓದಿದ್ರೆ ಈ ಮಟ್ಟಕ್ಕೆ ಬೆಳೀತಾರೋ ಅನ್ನೋದಕ್ಕೆ ಎರಡು ಮಾತಿಲ್ಲ. ಆದ್ರೆ ನೀವು ಎಲ್ಲೆಲ್ಲ ಕಾನ್ವೆಂಟ್ದಾಗ ಕಲ್ತ ಒಂದು ಕಂಪನಿ ಒಳಗೆ ಒಬ್ಬ ಕಂಪ್ಯೂಟರ್ ಆಗಿ 20 ವರ್ಷ ನಡಬಾಗಿ ಹೋಗ್ಬೋದು. ಆದ್ರ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಏನದಾರಲ್ಲ, ಇವ್ರು ಬಹುಶಃ ಇನ್ನು 50 ವರ್ಷ ಆದ್ರೂ ಹಿಂಗೆ ಇರ್ತಾರ. ನಿಮ್ಗೆ ಒಂದು ಉದಾಹರಣೆ ಹೇಳಿಕ್ ನಾ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಒಂದು ನಾಯಿಯನ್ನು ನೋಡಿ, ಓಡಿ ಹೋಗ್ತಿರ್ತಕ್ಕಂಥ ನಾಯಿಯನ್ನು ನೋಡಿ, ಯಾವ ಓಡಿ ಹೋಗ್ತಾರ ಅವೆಲ್ಲ ಕಾನ್ವೆಂಟ್ ಶಾಲೆ ಕಲ್ತ ತಿಳ್ಕೊಳ್ಳೋದು, ಯಾವ ಗಟ್ಟಿಯಾಗಿ ಎದುರು ನಿಲ್ತಲ್ಲ ಅವ್ನು ಸರ್ಕಾರಿ ಶಾಲೆ ಕಲ್ತದ ತಿಳ್ಕೊಳ್ಳೋದು. ಇದು ಒಂದೇ ಪರೀಕ್ಷೆ ಮಾಡೋದು. ನೀವು ನೋಡ್ರಿ, ನೀವು ಚಿಕ್ಕೋಡಿ ಒಳಗೆ ಬೇಕಾರ ನೀವು ಚಿಕ್ಕೋಡಿ ಒಳಗೆ ಪರೀಕ್ಷೆ ಮಾಡಿ ನೋಡ್ರಿ, ಇದು 100% ಸತ್ಯ ಇದೆ. ಯಾಕಂದ್ರೆ ಆ ದಿಟ್ಟತನ ಆ ವಿದ್ಯಾರ್ಥಿಯಲ್ಲಿ ಇರ್ತದ ಅನ್ನೋದಕ್ಕೆ ನಾನು ಕೂಡ ಒಬ್ಬ ಈ ಶಾಲೆಯ ವಿದ್ಯಾರ್ಥಿ ಅಂತ ಹೇಳಿದ್ರು ಕೂಡ ಏನು ತಪ್ಪಿಲ್ಲ. ಆ ಹಿನ್ನೆಲೆ ಒಳಗ ಇವತ್ತು ಬಹುಶಃ ನೀವೆಲ್ಲ 6-7ನೇ ಸಾಲಿನ ವಿದ್ಯಾರ್ಥಿಗಳೆಲ್ಲ ಕೂಡ್ಕೊಂಡು ಇನ್ನು ಮುಂದೆ ಇನ್ನೊಂದು ಮಾತನ್ನ ಈ ಸಂದರ್ಭಕ್ಕೆ ಒಂದಿಷ್ಟು ಸಮಯ ಆಗಿದೆ. ಊಟ ಇರ್ಲಿ, ಇವತ್ತೊಂದು ಹೊತ್ತು ಊಟ ಕಡಿಮೆ ಮಾಡಿದ್ರು ಚಿಂತಿಲ್ಲ. ನೀವೆಲ್ಲ ಬಹಳಷ್ಟು ಜನ ಕೂಡಿದ್ದೀರಿ. ಇದು ನನಗಂತೂ ಕೂಡ ಬಹಳಷ್ಟು ಅನುಭವ ಇದೆ. ಈ ಒಂದು ಎಲ್ಲ ಕೂಡಿದಿರಿ, ಇದು ಮುಗೀತಪ್ಪ ಇವತ್ತಿಗೆ ಅಂತ ದಯಮಾಡಿ ಇದನ್ನ ಯಾರು ಮೊಟಕುಗೊಳಿಸ್ಬೇಡ್ರಿ. ಯಾರು ನೀವು 4-5 ಜನ ಸಹೋದರಿಯರು ಸಹೋದರ ನೇತೃತ್ವ ತಗೊಂಡಿದ್ದೀರಿ, ಇದು ಏನ್ ಆಗ್ಬೇಕಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ ಮದುವೆಗಲ್ಲ, ನಿಮ್ಗೆಲ್ಲ ಮದುವೆ ಆಗಿದಾವೆ. ಇನ್ನು ಆದವ್ರು ಯಾರು 4-5 ಮಂದಿ ಅಲ್ಲ, ಅವ್ರ ಮದುವೆಗೆ ಎಲ್ಲಾರು ಕೂಡ್ರಿ. ಇನ್ನು ಮಕ್ಕಳಾದವ್ರಿಗೆ ಒಂದಿಷ್ಟು ಮಂದಿ ಅಲ್ಲೆಲ್ಲ ಎತ್ಕೊಂಡ್ ಕೂತೀರಿ, ನಿದ್ದೆ ಮಾಡಾಕ್ತಾವ್ ಮಲಿಸ್ ಬಂದಿರಿ. ಅವ್ರ ಮದುವೆ ಕಾರ್ಯಕ್ರಮಕ್ಕೆಲ್ಲ ಈ ಬಳಗೆಲ್ಲ ಕರ್ಸ್ಬೇಕು. ನಿಮ್ಮ ಮನೆಯೊಳಗೆ ಒಂದು ಮನಿ ಚಲೋ ಕೈಟ್ರಿ ತಿಳ್ಕೊರಿ ನೀವು. ಆದ್ರೂ ಉದ್ಘಾಟನೆ ಕರ್ಸ್ರಿ, ಅವ್ರನ್ನೆಲ್ಲ ಮಕ್ಕಳು ಮದುವೆ ಕರ್ಸ್ರಿ, ತಂದೆ ತಾಯಿಗೆ ವಯಸ್ಸಾಗಿದ್ದಾರೆ ಅವ್ರು ನೋಡಕ್ ಕಳ್ಸ್ರಿ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳ್ತಿರ್ತದ. ನಾವು ಸದಾ ನಕ್ಕೊಂತಿರ್ಬೇಕು. ಎಷ್ಟು ನಕ್ಕೊಂತಿರ್ತೀವಿ ಅಷ್ಟು ಆಯುಷ್ಯನೂ ಕೂಡ ಹೆಚ್ಚಾಗ್ತಾ ಇದೆ. ಯಾವ ಹುಡುಗಿ ತಿಂದ್ರು ನಗು ಬರಂಗಿಲ್ಲ, ಯಾವ ಹುಡುಗಿ ತಿಂದ್ರು ಆಯುಷ್ಯ ಹೆಚ್ಚಾಗಂಗಿಲ್ಲ. ಯಾವ ವಿದ್ಯಾರ್ಥಿ ಯಾವ ಮನುಷ್ಯ ಸದಾ ನಕ್ಕೊಂತಿರ್ತಾನ ಅವಾಗ ಯಾವುದೋ ಅವಶ್ಯಕತೆ ಇಲ್ಲ. ಮತ್ತು ಅವಾಗ ಬಹುಶಃ ಶತಮಾನ ಕಂಡ ಒಬ್ಬ ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಇದೆ. ಅಂತವ್ರು ಒಬ್ರು ನೀವು ಇಲ್ಲಿ ನೋಡಾತೀರಿ. ದರ್ಬಾರೇಶ್ವರ್ ಮತ್ತು ಕಮತೇಶ್ವರ ಇವರೆಲ್ಲ 80ರ ಮೇಲ್ಪಟ್ಟವ್ರು. ಇವರೆಲ್ಲ 80 ಮೇಲೆ ನಮಗ್ ಮಾದರಿ ಇವರು. ಬಹುಶಃ 60ಕ್ಕೆ ಬಂದು ಹತ್ತಾರು ಸಂಶಯ ಅದಾವ. ಯಾಕಂದ್ರೆ 60ರೊಳಗೆ ಎಲ್ಲ ಏನ್ ಬೇಕಾದಾಗತ್ತಿದ್ದಾವ. ಆ ಹಿನ್ನೆಲೆ ಒಳಗ ಯಾಕೆ ಈ ಮಾತನ್ನ ನಿಮ್ಗೆ ಹೇಳ್ತಾರಂದ್ರೆ ನೀವೆಲ್ಲ ಆತ್ಮೀಯವಾಗಿರ್ತಕ್ಕಂಥವ್ರು ಹಾಗೂ ಎಲ್ಲ 5ನೇತೆ 6ನೇತೆ ಸಂತಾನವ್ರು ಇದ್ದಾಗ ಈ ವ್ಯವಸ್ಥೆಗಳು ಏನು ಗೊತ್ತಿರ್ತಿರ್ಲಿಲ್ಲ. ಈಗ ಇತ್ತಿತ್ತಲಾಗಿ ಏನಾಗಿದಾವ ನಾವೆಲ್ಲ ಕೂಡ್ಲಿಕ್ಕೆ ಇದೊಂದು ಒಳ್ಳೆಯ ಸಂದರ್ಭ. ಆ ಮಹಾರಾಷ್ಟ್ರ ಒಳಗೊಬ್ಬರ ಪುರಸಭೆ ಒಳಗ ಮಹಾನಗರ ಪಾಲಿಕೆ ಒಳಗೆ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದಾರಂದ್ರ ನಿಮ್ಮ ಸ್ನೇಹಿತರು ಆಗಿದಾರಪ್ಪ ಅಂದ್ರ ನನ್ನ ಸಹೋದರಿ ಆಗಿದಾರಂದ್ರ ಇದಕ್ಕಿಂತ ಹೆಮ್ಮೆ ನಮ್ಗೆ ಇನ್ನಿಸಬೇಕು ಅಂತ ಒಂದು ಆ ಹೆಮ್ಮೆ ನೀವೆಲ್ಲ ಇಟ್ಕೊಳ್ರಿ. ಸಂದರ್ಭ ತಕ್ಕಂತೆ ಕೂಡ್ತಕ್ಕಂತ ಕೆಲಸ ಮಾಡ್ರಿ. ಇಟ್ಟು ಮುಗಿದು ಇನ್ನೇನ ತಿಳ್ಕೊಂಡ ಬರಕತ್ ಬಿಡಾಕ್ ಹೋಗ್ಬೇಡ್ರಿ. ಮತ್ತೆ ನೀವೆಲ್ಲ ಸಂದರ್ಭ ಯಾಕೆ ಇದು ಮಾತು ಹೇಳ್ತಾನ ಅಂದ್ರ ನೀವು ನಾ ಅದಕ್ಕೊಬ್ಬ ಉದಾಹರಣೆ ಇದೆ. ಮಣ್ಣ ಮನೆಗೆ ಬಂದಾಗ ಫೋಟೋ ತೋರಿಸಿ 4-5 ಜನ ಬಂದಿದ್ರು ಸರ್ ಯಾವ ರೀತಿ ಮಾಡ್ಬೇಕು ಅನ್ನೋದು. 1987 ಬರ್ತಾರೆ
82 ಬೆಳಗಾವಿ ಒಳಗೆ KETTI ಕಾಲೇಜ್ದಾಗ ನಮ್ಮದೇ ಆಗಿರ್ತಕ್ಕಂಥ ನಾವು ಕೂಡ ಒಂದು ಗುರು ಬಳಗವನ್ನು ಕಟ್ಕೊಂಡು ಗುರುವಂದನೆ ಕಾರ್ಯಕ್ರಮ 2000 ಮಾಡಿದ್ವಿ ನಾವು. ಅಂದ್ರೆ ಎಷ್ಟು ವರ್ಷ ರೀ? 40 ವರ್ಷಗಳ ಹಿಂದಿನ ಬಳಗ ನಮ್ದು. ಇವತ್ತಿಗೂ ಕೂಡ ಪ್ರತಿ ಕಾರ್ಯಕ್ರಮದಲ್ಲಿ 40 ಜನ ಕೂಡ್ತೇವೆ ನಾವು. ಪ್ರತಿ ಕಾರ್ಯಕ್ರಮದಲ್ಲಿ 40 ಜನ ಸೇರ್ತೇವೆ ನಾವು. ಇದು ಉದ್ದೇಶ ಏನಪ್ಪಾ ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ಆಸೀನರಾದಂಥ, ಯಾಕಂದ್ರೆ ನನಗೆ ಕೆಲವೊಬ್ಬರು ಹೆಸರುಗಳು ನೆನಪು ಹೊರಗಿಲ್ಲ. ವೇದಿಕೆ ಮೇಲೆ ಯಾರು ಆಸೀನರಾಗಿದ್ದೀರಿ ಅವ್ರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಗುರುವಂದನ ಕಾರ್ಯಕ್ರಮದ ಕಾರ್ಯಕರ್ತರಾದಂಥ ಹೆಣ್ಮಕ್ಕಳು ಗಂಡ್ಮಕ್ಕಳು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಗುರು ಪರಂಪರೆ ಹೆಂಗೆ ಬಂತು, ಗುರು ಅಂದರೆ ಏನ, ಇದ್ರ ಬಗ್ಗೆ ಒಂದು 15ರಿಂದ ಅರ್ಧ ತಾಸು ಅಷ್ಟೇ ಮಾತಾಡ್ತೇವೆ. ಯಾಕಂದ್ರೆ ನಮಗೆ ಏನೋ ಚಟ ಐತೆ ನಮಗೆ. ಈ ಮೈಕ್ ಸಿಕ್ತಪ್ಪ ಅಂತಂದ್ರೆ ತಾಸುಗಟ್ಟೆ ಮಾತಾಡೋದು ಒಂದೇ ಚಟ ಬೇಕು ನಮಗೆ. ಅದಕ್ಕೆ ಅವನು ಅರ್ಧ ತಾಸು ಅಷ್ಟೇ ಮಾತಾಡ್ತೇವೆ. ಇಲ್ಲಿ ಗುರು ಅಂತಂದ್ರೆ ಅಂತಂದ್ರೆ ಹೋಗಲಾಡಿಸ್, ಏನು ಹೋಗಲಾಡಿಸೋದು? ಆ ಅಂಧಕಾರನು ಹೋಗಲಾಡಿಸೋದು ಯಾವುದು? ಬೆಳಕ. ಅಂಧಕಾರ ಅಂದ್ರೆ ಅಜ್ಞಾನಿ, ಇದು ಬೆಳಕಂತಂದ್ರೆ ಜ್ಞಾನಿ. ಇದರ ಜ್ಞಾನವನ್ನು ಕೊಡ್ತಕ್ಕಂಥವನು ಗುರುಗಳು ಅಂತ. ಇಲ್ಲಿ ಮೊಟ್ಟ ಮೊದಲನೇ ನಿಮಗೆ ಹೇಳಿಕ್ಕೆ ಬಯಸ್ತೇನೆ ಒಂದು ಮಾತು. ನಮ್ಮ ಜೀವನದಲ್ಲಿ 5 ಮಾತುಗಳನ್ನು ನಾವು ನೆನಪಿಟ್ಕೊಳ್ಬೇಕು. ನಾವು ಜನ್ಮ ಕೊಟ್ಟಂತ ತಾಯಿಯನ್ನ, ಜೀವನದ ಪಾಠವನ್ನು ಕಲಿಸ್ತಕ್ಕಂಥ ತಂದೆಯನ್ನ, ಅರಿವನ್ನು ಮೂಡಿಸುವಂತ ಗುರುಗಳನ್ನ ಅಥವಾ ಗುರುಮಾತೆಗಳನ್ನ, ದೇಶ ಕಾಯುವಂತ ಸೈನಿಕನನ್ನ, ಜಗತ್ತಿಗೆ ಅನ್ನ ನೀಡ್ತಕ್ಕಂಥ ಒಬ್ಬ ರೈತನನ್ನ ತಿರಸ್ಕಾರದಿಂದ ಕಾಣಬೇಕು. ಅವರನ್ನು ಗೌರವದಿಂದ ಮಾಡ್ತೀವಿ. ಜನ್ಮ ಕೊಟ್ಟಂತ ತಾಯಿ, ಅದೇ ಜನ್ಮ ಕೊಟ್ಟಿದ್ದರೆ ಈ ಭೂಮಿಗೆ ನಾವು ಬರ್ತಿದ್ದೀವಿ. ಆದರೆ ಜನ್ಮ ತಾಯಿಯನ್ನ ನಾವು ಒಳ್ಳೆ ರೀತಿಯಲ್ಲಿ ನೋಡ್ಬೇಕು. ಮೂಪಾಗಿದೆ ತಿಳ್ಕೊಂಡು ಅವ್ರನ್ನ ಬಿಟ್ಟ ನಾವು ಸಿಕ್ಕಂಗೆ ಹೆಂಡತಿ ಮಾತು ಕೇಳಿ ನಾವು ಬೇರೆ ಕಡೆ ಹೋಗಿ ಅಲ್ಲೇ ಅವನು ಬರ್ಕೊಡೋದಿಲ್ಲ ಅಂತ ಬೇಡ. ಎಲ್ಲಿ ಒಂದು ಉದಾಹರಣೆ, ನಿಮ್ಮ ಖಾನಾಪುರ ತಾಲೂಕದೊಳಗ ಇಲ್ಲಿ ಮೊನ್ನೆ ಪೇಪರ್ದಾಗ ಬರ್ತೀವಿ, ಹೋದ ವರ್ಷ 6 ಮಂದಿ ಗಂಡು ಮಕ್ಕಳು 6 ಮಂದಿ ಕೊಲ್ಲಿ ತುಂಡಿದ್ರು. ಅವ್ರಿಗೆ ಮಕ್ಕಳ ಮೊಮ್ಮಕ್ಕಳಾಗಿದ್ರು. ಅವರ ಹೆಂಡತಿ ಮಾತು ಕೇಳಿ ಅವರು ಖಾನಾಪುರ ಜಂಗಲ್ದಾಗ ಬಿಟ್ಟು ಬಂದ್ರಿ. ಸತ್ಯವಾದಂಥ ಸತ್ಯ. ಅಂಥವ್ರಿಗೆ ಎಲ್ಲರ ಪುಣ್ಯ ಸಿಗ್ತೈತೆ ಹೇಳಿ ನೋಡಿ. ಜನ್ಮ ಕೊಟ್ಟಂಥ ತಾಯಿ ಋಣ, ತಂದೆ ಋಣ, ಗುರುವಿನ ಋಣ ಮತ್ತು ರೈತನ ಋಣ ಮತ್ತು ಸೈನಿಕನ ಋಣ ನಾವು ತೀರಿಸಬೇಕು ಈ ಜನ್ಮದೊಳಗೆ. ಕಮಿ ಒಬ್ಬ ತಾಯಿ ತನ್ನ ಮಗುವಿನ ಸಲುವಾಗಿ ಎಷ್ಟು ಪ್ರಯತ್ನ ಪಡ್ತಾಳಪ್ಪ ಅಂತಂದ್ರೆ ಅದೇನು ಹೇಳ್ತಿರ್ತದೆ. ಮೊಟ್ಟ ಮೊದಲನೇ ಗುರು ಯಾರು ಅಂತಂದ್ರೆ ನಮಗೆ ಜನ್ಮ ಕೊಟ್ಟಂತ ತಾಯಿ. ಆ ತಾಯಿನ ತಿರಸ್ಕಾರದಿಂದ ಕಂಡ್ರೆ ನಮಗೆ ಭಗವಂತ ನಡೆಸ್ತಾನಪ್ಪ ಇಲ್ಲ. ತಂದೆ ಏನ್ ಮಾಡ್ತಾನೋ, ನನ್ನ ಮಗ ದೊಡ್ಡವನಾಗಬೇಕು, ಶಾಲೆ ಕಲಿಬೇಕು, ಕಾನ್ವೆಂಟ್ಗೆ ಬೇಡ ಇಂಥ ಸರ್ಕಾರಿ ಶಾಲೆ ಕಲಿದೆ ಅವರು. ಯಾಕಂದ್ರೆ ಕಾನ್ವೆಂಟ್ ಶಾಲೆ ಒಳಗೆ ಹುಟ್ಕೊಂಡು ತುಂಬ ಭಾಳ ಇರ್ತಾವೆ. ನಾನು ಕಾಣ್ತಿ ಹೇಳಕ್ತೇನೆ. ಕಾನ್ವೆಂಟ್ ಅಂದ್ರೆ ಏನ್ರಿ? ಕ್ವಾನ ಕನ್ನಡದಾಗ, ವ್ಯಕ್ತ ಅಂದ್ರೆ ಹೋಗಿತ್ತು. ಅವ್ರ ತೆಲೆ ಕ್ವಾನ ಹೊತ್ತಿರ್ತಂಗಾಗಿರ್ತೈತಿ. ಮಾತಾಡೋ ಶೈಲಿ ಬೇಕು. ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಇಂದು ನಾನು ವಂದನಾರ್ಪಣೆ ಭಾಷಣ ಮಾಡುತ್ತಿದ್ದೇನೆ. ಪ್ರಥಮವಾಗಿ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಓಗೊಟ್ಟು ಬಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನನ್ನ ನೆಚ್ಚಿನ ಗುರುಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಮತ್ತು ಇಂದಿನ ಕಾರ್ಯಕ್ರಮಕ್ಕೆ ಸಹಕರಿಸಿದ SDMC ಅಧ್ಯಕ್ಷರು ಮತ್ತು ಸದಸ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಹಾಗೂ ಕೊನೆಯದಾಗಿ ಈ ಕಾರ್ಯಕ್ರಮವು ಇವತ್ತು ಅತಿ ಯಶಸ್ವಿಯಾಗಲು ಸಹಕರಿಸಿದ ನನ್ನ ಎಲ್ಲ ಸಹಪಾಠಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು.
ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ ಈ ಬಿಸಿಯುವಾರುವ ಮೊದಲ ಎಲ್ಲರ ಜೊತೆಯ ನಿಲ್ಲುವ ಕೊನೆಯ ಜೀವನ ಜನುಮವೇ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಮಂಜು 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 Hey!
ಹಿಸ್ಟರಿ ಗೊತ್ತಾ ಹಿಸ್ಟರಿ